Hello, hi friends, hi, welcome to everyone and welcome to KPSC ಸ್ಟಡಿ ಕಾರ್ನರ್ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ವೆರಿ ಇಂಟ್ರೆಸ್ಟೆಡ್ ಟಾಪಿಕ್. ಏನಪ್ಪ ಅಂತಂದರೆ ಭೂ ಸ್ವರೂಪಗಳು ಅಥವಾ ಲ್ಯಾಂಡ್ ಫಾರ್ಮ್ಗಳು ಅಂತ ನೋಡ್ತಾ ಹೋಗೋಣ. ನೋಡಿ, ಹಾಗಾದರೆ ನಿಮಗೆ ಡೌಟ್ ಬರ್ಬೋದು, ಏನಪ್ಪ ಈ ಭೂ ಸ್ವರೂಪಗಳು ಲ್ಯಾಂಡ್ ಫಾರ್ಮ್ಗಳು ಅಂತಕ್ಕಂಥದ್ದು ಅಂತಂದರೆ, ಈಗ ಭೂಮಿಯ ಔಟರ್ ಮೋಸ್ಟ್ ಲೇಯರ್ ಯಾವುದಪ್ಪ ಅಂತಂದರೆ ಕ್ರಸ್ಟು. ನೋಡಿ, ಈಗ ನಾವು ಈ ಭೂಮಿಯ ಕ್ರಸ್ಟ್ ಮೇಲೆ ಪರ್ವತಗಳನ್ನು ನೋಡ್ತಕ್ಕಂಥದ್ದು ಅಥವಾ ಬೆಟ್ಟ ಗುಡ್ಡಗಳನ್ನು ನೋಡ್ತಕ್ಕಂಥದ್ದು. ನೆಕ್ಸ್ಟು ಭೂಮಿಯಲ್ಲಿ ನಾವು ಭೂಮಿಯ ಅರ್ತ್ ಮೇಲೆ ಕಾಣ್ತಕ್ಕಂಥ ಕಣಿವೆಗಳನ್ನು ನೋಡ್ತಿರ್ಬೋದು. ನೆಕ್ಸ್ಟು ನದಿಗಳನ್ನು ನೋಡ್ತಿರ್ಬೋದು, ಡೆಲ್ಟಾ ಪ್ರದೇಶಗಳನ್ನ ನೋಡ್ತಿರ್ಬೋದು. ನೋಡಿ, ಏನಪ್ಪ ಅಂತಂದರೆ ನಮ್ಮ ಭೂಮಿಯ ಮೇಲೆ ಮಾನವನ ಕಣ್ಣಿಗೆ ಕಾಣ್ತಕ್ಕಂಥ ಹಲವಾರು ಒಂದು ಭೂಮಿಯ ರಚನೆ ಒಂದು ನಾವು ನೋಡ್ತಕ್ಕಂಥದ್ದು. ಹಾಗಾದರೆ ಇವು ಯಾವ ರೀತಿ ರೂಪುಗೊಂಡವಪ್ಪ ನಮಗೆ ಡೌಟ್ ಬರತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಒಂದು ಭೂಮಿಯ ಕ್ರಸ್ಟ್ ಮೇಲೆ ಆಗ್ತಕ್ಕಂಥ ಭೂ ರಚನೆಗಳನ್ನು ನಾವು ಭೂಮಿಯ ಸ್ವರೂಪಗಳು ಅಥವಾ ಭೂ ಸ್ವರೂಪಗಳು ಅಥವಾ ಲ್ಯಾಂಡ್ ಫಾರ್ಮೇಷನ್ಗಳು ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ ಮೊದಲನೇದಾಗಿ ಈ ಭೂ ಸ್ವರೂಪಗಳು ಅಂತಂದರೆ ಏನಪ್ಪ ಅಂತಂದರೆ ಭೂಮಿಯ ಮೇಲೆ ಕಂಡುಬರ್ತಕ್ಕಂಥ ಶಿಲೆಗಳು ಮತ್ತು ಆ ಶಿಲಾವಸ್ತುಗಳಿಂದ ನೈಸರ್ಗಿಕವಾಗಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಸ್ವರೂಪಕ್ಕೆ ನಾವು ಭೂ ಸ್ವರೂಪಗಳು ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ತದನಂತರ ಹೀಗಾದರೆ ಈ ಭೂ ಸ್ವರೂಪಗಳಲ್ಲಿ ವ್ಯತ್ಯಾಸ ಏನಪ್ಪ ಅಂತಂದರೆ, ನೋಡಿ, ಭೂ ಸ್ವರೂಪಗಳಲ್ಲಿ ಈ ಪರ್ವತಗಳಲ್ಲಿ ಒಂದು ದೊಡ್ಡದಾದರೂ ಆಯಿತು ಸಣ್ಣದಾದರೂ ಆಯಿತು ಅವುಗಳನ್ನು ನಾವು ಭೂ ಸ್ವರೂಪಗಳು ಅಂತಲೂ ಕರಿತಕ್ಕಂಥ. ನೋಡಿ, ಭೂ ಸ್ವರೂಪಗಳು ಪರ್ವತಾವಳಿಯಷ್ಟು ದೊಡ್ಡದಾಗಿರಲೂಬಹುದು ಅಥವಾ ಒಂದು ಗುಡ್ಡದಷ್ಟು ಚಿಕ್ಕದಾಗಿರಲು ಬಹುದು. ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂತಂದರೆ, ವರ್ಲ್ಡಲ್ಲಿ ಹೈಯೆಸ್ಟ್ ಮೌಂಟನ್ ಯಾವುದು ಎತ್ತರದ್ದು? ಮೌಂಟ್ ಎವರೆಸ್ಟು. ತದನಂತರ ಈ ನಮ್ಮ ಕರ್ನಾಟಕದಲ್ಲಿ ಯಾವುದು ಎತ್ತರವಾದ ಒಂದು ಗುಡ್ಡ ಅಂತಂದರೆ ಮುಳ್ಳಯ್ಯನಗಿರಿ. ನೋಡಿ, ಅಂತಂದರೆ ಮೌಂಟ್ ಎವರೆಸ್ಟ್ಗೆ ಹೋಲಿಸಿದರೆ ನಮ್ಮ ಮುಳ್ಳಯ್ಯನಗಿರಿ ಸಣ್ಣದು. ಈ ರೀತಿ ನಾವು ಲ್ಯಾಂಡ್ ಫಾರ್ಮೇಷನ್ಗಳನ್ನ ನೋಡ್ತಾ ಹೋಗ್ಬೋದು. ನೋಡಿ, ಹಾಗಾದರೆ ಈ ಭೂ ಸ್ವರೂಪಗಳು ನಮ್ಮ ಎನ್ವಿರಾನ್ಮೆಂಟ್ ಅಥವಾ ನಮ್ಮ ಪರಿಸರಗಳಲ್ಲಿ ಕಂಡುಬರ್ತಕ್ಕಂಥ ನೈಸರ್ಗಿಕ ಲಕ್ಷಣಗಳಾಗುತ್ತೆ. ನೋಡಿ, ಈಗ ನಾವು ಆರ್ಟಿಫಿಷಿಯಲ್ ಆಗಿ ಯಾರಾದರೂ ನಾವು ಪರ್ವತಗಳನ್ನು ನಿರ್ಮಾಣ ಮಾಡೋಕ್ಕಾಗುತ್ತಾ? ನದಿಯ ಅಳವೆಗಳನ್ನು ದೊಡ್ಡದಾಗಿ ನಿರ್ಮಾಣ ಮಾಡೋಕ್ಕಾಗುತ್ತಾ? ಡೆಲ್ಟಾಗಳನ್ನು ನಿರ್ಮಾಣ ಮಾಡೋದು ಆಗಲ್ಲ. ಇವು ಪ್ರಕೃತಿಯಿಂದ ಸ್ವಯಂ ಪ್ರೇರಿತವಾಗಿ ಅಥವಾ ನೈಸರ್ಗಿಕವಾಗಿ ಉಂಟಾಗಿರ್ತಕ್ಕಂಥ ಲಕ್ಷಣಗಳನ್ನು ಇವು ಹೊಂದಿರತಕ್ಕಂಥ. ನೋಡಿ, ಹಾಗಾದರೆ ಇವು ನಮ್ಮ ಭೂಮಿಯ ಮೇಲೆ ಕಾಣ್ಬರ್ತಕ್ಕಂಥ ಪ್ರಾಕೃತಿಕವಾಗಿ ಆಗಿರ್ತಕ್ಕಂಥ ಭೂ ಸ್ವರೂಪಗಳನ್ನ ಆಗಿರುತ್ತೆ. ಹಾಗಾದರೆ ಈಗ ನಾವು ಈ ಭೂ ಸ್ವರೂಪಗಳು ಅಂತ ನೋಡ್ತಾ ಹೋದರೆ ಅವಕ್ಕೆ ಎಕ್ಸಾಂಪಲ್ಗಳು ಯಾವಪ್ಪ ಅಂತಂದರೆ, ನೋಡಿ, ಇವು ಎತ್ತರದ ಶೃಂಗಗಳು. ಏನಪ್ಪ ಎತ್ತರದ ಶೃಂಗಗಳು ಅಂತಂದರೆ ಈ ಮೌಂಟೇನ್ಸನ್ನು ನೋಡ್ಬೋದು ನಾವು. ಯಾವುದಪ್ಪ ಅಂತಂದರೆ ಮೌಂಟ್ ಎವರೆಸ್ಟು, K2, ನಂದಾದೇವಿ ಈ ಥರ ದೊಡ್ಡ ದೊಡ್ಡ ಪರ್ವತಗಳನ್ನು ನೋಡ್ತಾ ಬರ್ಬೋದು. ನೆಕ್ಸ್ಟು ಕಣಿವೆಗಳು, ಪರ್ವತದ ಮಧ್ಯದ ತಗ್ಗು ಪ್ರದೇಶಗಳನ್ನ ನಾವು ಕಣಿವೆ ಅಂತಕ್ಕಂಥ ಏನಪ್ಪ ಅಂತಂದರೆ ಈ ಥರ ಎರಡು ಪರ್ವತಗಳು ಇದ್ದಂತಂದರೆ ಈ ಒಂದು ಪ್ರದೇಶವನ್ನು ನಾವು ಕಣಿವೆ ಅಂತಕ್ಕಂಥ ಕರಿತಕ್ಕಂಥದ್ದು. ನೆಕ್ಸ್ಟು ಮೈದಾನಗಳು ಅಥವಾ ಡೆಕ್ಕನ್ ಪ್ಲಾಟ್ಯುಗಳು. ಈ ಪ್ಲಾಟ್ಯುಗಳನ್ನು ನಾವು ಮೈದಾನಗಳು ಅಂತಕ್ಕಂಥ ಕರಿತಕ್ಕಂಥದ್ದು. ನೆಕ್ಸ್ಟು ಪ್ಲೇಟಗಳು. ಏನಪ್ಪ ಅಂತಂದರೆ ಎತ್ತರದ ಸಮತಟ್ಟಾದ ಪ್ರದೇಶಗಳು. ನೋಡಿ, ಏನಪ್ಪ ಅಂತಂದರೆ ಈ ಥರ ಎತ್ತರದ ಪ್ರದೇಶಗಳಲ್ಲಿ ಈ ಥರ ಸಮತಟ್ಟಾದ ಪ್ರದೇಶಗಳನ್ನು ನಾವು ಪ್ಲೇಟಗಳು ಅಂತಕ್ಕಂಥ ಕರಿತಕ್ಕಂಥದ್ದು. ನೆಕ್ಸ್ಟು ಮರಳುಗಾಡುಗಳು ಅಥವಾ ಡೆಸರ್ಟ್ ಅಂತಕ್ಕಂಥ ಇದನ್ನು ಒಣಭೂಮಿ ಅಂತ ನಾವು ನೋಡ್ತಕ್ಕಂಥದ್ದು. ತದನಂತರ ನದಿಗಳು. ನೋಡಿ, ಅಂದರೆ ಹರಿಯುವ ಜಲಮಾರ್ಗಗಳು, ನದಿಗಳು ಹರಿತಕ್ಕಂಥ ಒಂದು ಮಾರ್ಗ, ಜಲಮಾರ್ಗಗಳನ್ನು ನಾವು ಭೂ ಸ್ವರೂಪಗಳು ನೋಡ್ತಕ್ಕಂಥ. ನೆಕ್ಸ್ಟು ವಾಲ್ಕೆನಸ್, ಜ್ವಾಲಾಮುಖಿಗಳು, ಲಾವಾ ಹೊರಬರುವ ಶಿಲೆಗಳನ್ನು ನಾವು ಜ್ವಾಲಾಮುಖಿಗಳು ಅಂತ ಕರಿತಕ್ಕ. ನೆಕ್ಸ್ಟು ಐಸ್ಲ್ಯಾಂಡ್ಸ್, ದ್ವೀಪಗಳು. ಏನಪ್ಪ ಅಂತಂದರೆ ಸುತ್ತಲೂ ನೀರು ನಿಂತು ನೋಡತಕ್ಕ ಒಂದು ಭೂಮಿ ಇದ್ರೆ ನಾವು ಅದನ್ನು ಏನಕ್ಕೆ ಕರಿತೀವಪ್ಪ ಅಂತಂದರೆ ದ್ವೀಪಗಳು ಅಂತಕ್ಕಂಥ ಕರಿತಕ್ಕಂಥದ್ದು. ನೆಕ್ಸ್ಟು ತಟಗಳು. ಏನಪ್ಪ ಅಂತಂದರೆ ಸಮುದ್ರದ ಸಮೀಪದ ಭೂಮಿಯನ್ನು ನಾವು ತಟಗಳು ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ ಪ್ರಮುಖವಾಗಿ ನಾವು ಮಾನವನ ಕಣ್ಣಿಗೆ ಕಾಣ್ತಕ್ಕಂಥ ಪ್ರಮುಖವಾದ ಭೂಮಿಯ ಸ್ವರೂಪಗಳು ಯಾವಪ್ಪ ಅಂತಂದ್ರೆ ನೋಡ್ತಾ ಬರೋಣ. ಮೊದಲನೇದಾಗಿ ನಾವು ಪರ್ವತಗಳನ್ನು ನೋಡ್ತಕ್ಕಂಥದ್ದು, ತದನಂತರ ಪ್ರಸ್ಥಭೂಮಿಗಳು, ತದನಂತರ ಮೈದಾನಗಳನ್ನು ನಾವು ಮುಖ್ಯವಾಗಿ ನೋಡ್ತಕ್ಕಂಥದ್ದು. ನೋಡಿ, ಹಾಗಾದರೆ ಉಳಿದ ಚಿಕ್ಕ ಗಾತ್ರದ ಭೂ ಸ್ವರೂಪಗಳಂತಂದರೆ ಗುಡ್ಡಗಳು, ದಿಣ್ಣೆಗಳು, ಕಣಿವೆಗಳು ಮುಂತಾವುಗಳು ಇತ್ಯಾದಿ. ಹಾಗಾದರೆ ಈ ಭೂ ವಿಜ್ಞಾನಿಗಳ ಅಭಿಪ್ರಾಯದಂತೆ
ಭೂ ಸ್ವರೂಪಗಳು ಭೂಮಿಯ ಆಂತರಿಕ ಶಕ್ತಿ ಹಾಗೂ ಬಾಹ್ಯ ಶಕ್ತಿಗಳಿಂದ ಉತ್ಪತ್ತಿ ಆಗ್ತವೆ. ನೋಡಿ ಏನಪ್ಪಾ ಅಂತಂದ್ರೆ ಈ ಸೈಂಟಿಸ್ಟ್ಗಳ ಪ್ರಕಾರ ಭೂಮಿಯ ಮೇಲಿರತಕ್ಕಂಥ ಸ್ವರೂಪಗಳು ಭೂಮಿಯ ಆಂತರಿಕ ಶಕ್ತಿ ಮತ್ತು ಭೂಮಿಯ ಬಾಹ್ಯ ಶಕ್ತಿ ಎರಡು ಚಟುವಟಿಕೆಗಳಿಂದಲೂ ಕೂಡ ಭೂ ಸ್ವರೂಪಗಳು ಉಂಟಾಗ್ತಕ್ಕಂಥದ್ದು. ಹಾಗಾದ್ರೆ ನೋಡಿ ಭೂ ರಚನಾ ಪ್ರಕ್ರಿಯೆಗಳಂತ ನೋಡ್ತಾ ಬರೋಣ. ಹಾಗಾದ್ರೆ ಈ ಭೂ ರಚನಾ ಪ್ರಕ್ರಿಯೆಗಳು ಏನಪ್ಪಾ ಅಂತಂದ್ರೆ ನೋಡಿ, ಹಾಗಾದ್ರೆ ನಮ್ಮ ಭೂಮಿಯ ಮೇಲ್ಗಡೆ ಈ ನೈಸರ್ಗಿಕ ಕರ್ತೃಗಳಿಂದ ಕಾರ್ಯಾಚರಣೆಯಿಂದ ಭೂಮಿಯ ಮೇಲೆ ನಿರಂತರವಾದ ಬದಲಾವಣೆಗಳು ಉಂಟಾಗ್ತಿರ್ತವೆ. ಏನಪ್ಪ ಈ ನೈಸರ್ಗಿಕ ಕಾರ್ಯಾಚರಣೆಗಳು ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ, ಭೂಕಂಪ ಆಗ್ತಕ್ಕಂಥದ್ದು, ಜ್ವಾಲಾಮುಖಿ ಉಂಟಾಗ್ತಕ್ಕಂಥದ್ದು, ಈ ತರ ಒಂದು ನೈಸರ್ಗಿಕ ವಿಕೋಪಗಳಾದಾಗ ನಾವು ಭೂಮಿಯ ಮೇಲೆ ಈ ಸ್ವರೂಪಗಳನ್ನು ನಾವು ಕಾಣ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಗಾಳಿ ಬೀಸೋದ್ರಿಂದ ಈ ಮಣ್ಣುಗಾಡುಗಳು ಅಥವಾ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಣ್ಣುಗಳು ಸವೆತ ಆಗಿ ಅಲ್ಲಿ ಒಂದು ಸುಂದರ ಆಕೃತಿ ತರ ಅವು ನಿರ್ಮಾಣ ಆಗ್ತಕ್ಕಂಥದ್ದು. ತದನಂತರ ನೋಡಿ, ಭೂಮಿಯ ಮೇಲ್ಭಾಗದಲ್ಲಿ ಪ್ರಭಾವ ಬೀರುವ ಕರ್ತೃಗಳಿಗೆ ಬಾಹ್ಯ ಶಕ್ತಿಗಳು ಎಂದು ಕರೆಯುವರು. ನೋಡಿ ಏನಪ್ಪಾ ಅಂತಂದ್ರೆ ಭೂಮಿಯ ಮೇಲ್ಭಾಗದ ಅಥವಾ ಭೂಮಿಯ ಹೊರಭಾಗದಲ್ಲಿ ಪ್ರಭಾವ ಬೀರ್ತಕ್ಕಂಥ ಒಂದು ಕೆಲಸ ಏನಾದರೂ ಭೂಮಿಯ ಮೇಲ್ಗಡೆ ಯಾವುದಾದ್ರೂ ಒಂದು ನೈಸರ್ಗಿಕ ಪ್ರಭಾವಗಳು ಬೀರಿ ಅಲ್ಲಿಂದ ಆಗ್ತಿರ್ತಕ್ಕಂಥ ಒಂದು ಭೂ ಸ್ವರೂಪಗಳನ್ನ ನಾವು ಭೂಮಿಯ ಮೇಲೆ ಅಥವಾ ಬಾಹ್ಯ ಶಕ್ತಿಗಳಂತ ಕರಿತಕ್ಕಂಥದ್ದು. ನೋಡಿ, ಹಾಗೂ ಭೂಮಿಯ ಒಳಭಾಗದಲ್ಲಿ ಪ್ರಭಾವ ಬೀರುವ ಕರ್ತೃಗಳಿಗೆ ಆಂತರಿಕ ಶಕ್ತಿಗಳು ಅಂತಕ್ಕಂಥ ಕರಿತಕ್ಕಂಥ. ನೋಡಿ ಏನೇ ಭೂಮಿಯ ಒಡಲಾಳದಲ್ಲಿ ಆಳದ ಭಾಗದಲ್ಲಿ ಪ್ರಭಾವ ಬೀರ್ತಕ್ಕಂಥ ಕರ್ತೃಗಳಿಗೆ ನಾವು ಆಂತರಿಕ ಶಕ್ತಿಗಳಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಹಾಗಾದ್ರೆ ಬಾಹ್ಯ ಹಾಗೂ ಆಂತರಿಕ ಶಕ್ತಿಗಳ ಕಾರ್ಯಕ್ಕೆ ಭೂ ನಿರ್ಮಾಣದ ಪ್ರಕ್ರಿಯೆಗಳು ಎನ್ನುವರು. ನೋಡಿ ಏನಪ್ಪಾ ಅಂತಂದ್ರೆ ಭೂಮಿಯ ಹೊರಗೆ ಉಂಟಾಗತಕ್ಕಂಥ ಶಕ್ತಿ ಮತ್ತು ಭೂಮಿಯ ಒಡಲಾಳದಲ್ಲಿ ಉಂಟಾಗತಕ್ಕಂಥ ಶಕ್ತಿಗಳಿಂದ ಉಂಟಾಗತಕ್ಕಂಥ ಭೂ ಸ್ವರೂಪಗಳನ್ನ ನಾವು ಈ ಪ್ರಕ್ರಿಯೆಗಳಂತಕ್ಕಂಥ ಕರಿತಕ್ಕ. ನೋಡಿ, ಹಾಗಾದ್ರೆ ಆಂತರಿಕ ಶಕ್ತಿಗಳು ಏನಪ್ಪಾ ಅಂತಂದ್ರೆ ಆಂತರಿಕ ಶಕ್ತಿಗಳು ಭೂಮಿಯ ಒಡಲಾಳದ ಭಾಗದಲ್ಲಿ ಉಂಟಾಗ್ತಕ್ಕಂಥ ಶಕ್ತಿಯಿಂದ ಭೂಮಿಯ ಮೇಲೆ ಯಾವ ರೀತಿ ಲ್ಯಾಂಡ್ ಸ್ಲೈಡ್ಗಳು ಉಂಟಾಗ್ತಕ್ಕಂಥ ಅಥವಾ ಸ್ವರೂಪಗಳು ಉಂಟಾಗ್ತಕ್ಕಂಥ ಮೊದಲಾಗಿ ನೋಡ್ತಾ ಬರೋಣ. ನೋಡಿ, ಹಾಗಾದ್ರೆ ಇವು ಭೂಮಿಯ ಒಳಭಾಗದ ಶಕ್ತಿಗಳಾಗಿದೆ. ಏನಪ್ಪಾ ಅಂತಂದ್ರೆ ಭೂಮಿಯ ಅಂತರಾಳದಲ್ಲಿ ಉಂಟಾಗ್ತಕ್ಕಂಥ ಶಕ್ತಿ ಅಥವಾ ಏರುಪೇರುಗಳಿಂದ ಭೂಮಿಯ ಒಳಗಿಂದ ಯಾವ ರೀತಿ ಭೂ ಸ್ವರೂಪಗಳು ಉಂಟಾಗ್ತವಂತ ನೋಡ್ತಾ ಬರೋಣ. ನೋಡಿ, ಇವುಗಳು ಭೂಭಾಗಗಳನ್ನು ನಿರ್ಮಿಸುವ ಶಕ್ತಿಗಳಾಗಿರ್ತಕ್ಕಂಥದ್ದು. ನೋಡಿ ಏನಪ್ಪಾ ಅಂತಂದ್ರೆ ಭೂ ರಚನಾ ಕಾರ್ಯವು ಭೂಮಿಯ ಮೇಲ್ಪದರಿನಲ್ಲಿ ಚಲನೆಯನ್ನು ಉಂಟು ಮಾಡುವ ಅಥವಾ ಅದರ ಕೆಳಭಾಗಗಳನ್ನು ಮೇಲ್ಕೆತ್ತುವ ಪ್ರಕ್ರಿಯೆಗಳು ಆಗಿರ್ತಕ್ಕಂಥದ್ದು. ನೋಡಿ ಯಾವ ಥರಪ್ಪ ಅಂತಂದ್ರೆ ಈಗ ನಾವು ಭೂಕಂಪಗಳು ಯಾವ ರೀತಿ ಆಗ್ತಕ್ಕಂಥ ನೋಡಿದ್ವಿ. ಏನಪ್ಪಾ ಅಂತಂದ್ರೆ ಈ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯನ್ನ ನೋಡಿದ್ವಿ. ಏನಪ್ಪಾ ಅಂತಂದ್ರೆ ಅಲ್ಲಿ ಈ ಪ್ಲೇಟ್ ಟೆಕ್ಟಾನಿಕ್ಸ್ಗಳು ಮ್ಯಾಂಟಲ್ನ ಮೇಲ್ಭಾಗದಲ್ಲಿ ಎಸ್ಟೆನೋಸ್ಫಿಯರ್ ಮೇಲ್ಭಾಗದಲ್ಲಿ ತೇಲ್ತಾ ಇರ್ತವೆ. ಇವು ಯಾವ ರೀತಿ ಲ್ಯಾಂಡ್ ಸ್ಲೈಡ್ಗಳು ಆಗ್ತಾವಪ್ಪ ಅಂತ ನೀವು ನೋಡಿರ್ಬೋದು. ಯಾವುದಪ್ಪ ಅಂತಂದ್ರೆ ನೋಡಿ, ಈಗ ಈ ರೀತಿ ಲ್ಯಾಂಡ್ ಸ್ಲೈಡ್ಗಳು ಇರ್ತಕ್ಕಂಥದ್ದು. ನೋಡಿ ನೋಡಿ ಈ ಥರ ಲ್ಯಾಂಡ್ ಸ್ಲೈಡ್ಸ್ಗಳು ಇರ್ತವೆ. ಒಂದು ಈ ಭಾಗ ಇನ್ನೊಂದು ಈ ಭಾಗಕ್ಕೆ ಎರಡೂ ಭಾಗದಿಂದ ಇವು ಘರ್ಷಣೆ ಉಂಟಾದಾಗ ಈ ಒಂದು ಜಾಗದಲ್ಲಿ ಈ ಥರ ಪರ್ವತಗಳು ಉಂಟಾಗ್ತಕ್ಕಂಥದ್ದು. ತದನಂತರ ನಾವು ಈ ಥರ ಏನಪ್ಪ ಅಂತಂದರೆ ಒಂದು ಈ ಕಡೆ ಇನ್ನೊಂದು ಈ ಕಡೆ ಈ ರೀತಿ ಲ್ಯಾಂಡ್ ಸ್ಲೈಡ್ಗಳು ಮೂವ್ಮೆಂಟ್ ಆದಾಗ ಈ ಮಧ್ಯೆ ಗ್ಯಾಪ್ ಉಳಿದಿರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಭೂ ಕುಸಿತ ಕಂಡುಬರ್ತಕ್ಕಂಥದ್ದು, ಅಲ್ಲಿ ಕಣಿವೆ ಆಕಾರಗಳು ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟು ಈ ಒಂದು ಸಮಯದಲ್ಲಿ ಈ ಮ್ಯಾಂಟಲ್ನ ಮೇಲ್ಪದಾರ್ಥ ಆದಂತಹ ಏಸ್ತನೋಸ್ಫಿಯರಲ್ಲಿ ಲಾವ ಈ ಕಡೆ ಹೊರಗೆ ಬರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಈ ಲಾವ ಹೊರಗಡೆ ಬಂದು ಇಲ್ಲಿ ಘನೀಕರಿಸಿಕೊಂಡು ಇಲ್ಲಿ ಬಸಾಲ್ಟ್ ಮಣ್ಣುಗಳು ಅಥವಾ ಬಸಾಲ್ಟ್ ಶಿಲೆಗಳು ನಾವು ಇಂದಿನ ತರಗತಿಯಲ್ಲಿ ನೋಡ್ತಾ ಇದ್ವಿ. ನೋಡಿ, ಆದರೆ ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಇದೇ ಅದು. ಏನಪ್ಪ ಅಂತಂದರೆ ಭೂಮಿಯ ಕಾರ್ಯವು ಭೂಮಿಯ ಮೇಲ್ಪದರಿನಲ್ಲಿ ಚಲನೆಯನ್ನು ಉಂಟು ಮಾಡುವ ಅದರ ಕೆಳಭಾಗಗಳನ್ನು ಮೇಲಕ್ಕೆತ್ತುವ ಪ್ರಕ್ರಿಯೆ ಆಗಿರ್ತಕ್ಕಂಥ ಅಂತಂದರೆ ನೀವು
ಮೇಲಕ್ಕೆತ್ತುವ ಒಂದು ಪ್ರಕ್ರಿಯೆ ಅಂತಂದರೆ ನೀವು ಫೋಲ್ಡೆಡ್ ಮೌಂಟೇನ್ಸ್ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಫೋಲ್ಡೆಡ್ ಮೌಂಟೇನ್ಸ್ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಹಿಮಾಲಯನ್ ರೇಂಜಸ್ಗಳು ಇವು ಫೋಲ್ಡೆಡ್ ಇದಕ್ಕೆ ಭಾಳ ಎಕ್ಸಾಂಪಲ್ ಆಗಿರುತ್ತೆ ನೋಡಿ. ಹಾಗಾದರೆ ಇವು ಪರ್ವತಗಳನ್ನು ನಿರ್ಮಿಸುವ ಅಥವಾ ಪರ್ವತನ ರಚನಾ ಕ್ರಿಯೆ ಹಾಗೂ ಭೂಖಂಡಗಳನ್ನು ನಿರ್ಮಿಸುವ ಪ್ರಕ್ರಿಯೆಗಳನ್ನು ಒಳಗೊಂಡಿರ್ತವೆ. ಯಾವುವು ಈ ಆಂತರಿಕವಾಗಿ ಉಂಟಾಗ್ತಕ್ಕಂಥ ಭೂಸ್ವರೂಪಗಳಲ್ಲಿ ಆಗ್ತಕ್ಕಂಥ ಶಕ್ತಿಗಳು ಭೂಮಿಯ ಮೇಲ್ಭಾಗದಲ್ಲಿ ಈ ಪರ್ವತಗಳನ್ನು ಉಂಟಾಗ್ತಕ್ಕಂಥ ಒಂದು ಪ್ರಮುಖ ಕಾರ್ಯಾಚರಣೆಗೆ ಇವು ಬಹಳ ಕೊಡುಗೆಯನ್ನು ನೀಡ್ತಕ್ಕಂಥದ್ದು ನೋಡಿ. ಹಾಗಾದರೆ ಭೂಮಿಯ ಮೇಲ್ಪದರಿನಲ್ಲಿ ಹಾನಿ ಉಂಟು ಮಾಡುವ ಜ್ವಾಲಾಮುಖಿಗಳು ಹಾಗೂ ಭೂಕಂಪಗಳು ಆಂತರಿಕ ಶಕ್ತಿಗಳಾಗಿ ನೋಡಿ. ಏನಪ್ಪ ಅಂತಂದರೆ ನಾವು ಭೂಮಿಯ ಮೇಲ್ಪದರಿನಲ್ಲಿ ಅಲ್ಲಿ ಏನಪ್ಪ ಅಂತಂದರೆ ಈಗ ಏಸ್ತನೋಸ್ಫಿಯರ್ ಮ್ಯಾಂಟಲ್ನ ಮೇಲ್ಪದರವಾದಂಥ ಏಸ್ತನೋಸ್ಫಿಯರಲ್ಲಿ ಮಿನರಲ್ಸ್ಗಳೆಲ್ಲ ಹೈಯೆಸ್ಟ್ ಪ್ರೆಷರ್ಗೆ ಒಳಪಟ್ಟು ಅವು ದ್ರವ ರೂಪದಲ್ಲಿ ಇರ್ತಕ್ಕಂಥದ್ದು. ಅವು ಭೂಮಿಯ ಮೇಲ್ಭಾಗದಲ್ಲಿ ಭೂಕಂಪಗಳು ಅಥವಾ ಜ್ವಾಲಾಮುಖಿಗಳಿಂದ ಉಂಟಾಗ್ತಕ್ಕಂಥ ಸಂದರ್ಭದಲ್ಲಿ ಭೂಮಿಯ ಮೇಲ್ಪದರಿನಲ್ಲಿ ಬಹಳ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು. ತದನಂತರ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ನೋಡಿ ಇಲ್ಲಿ ನೀವು ನೋಡಿರ್ಬೋದು ಏನಪ್ಪ ಅಂತಂದರೆ ಈಗ ಭೂಮಿಯ ಆಂತರಿಕದಲ್ಲಿ ಶಕ್ತಿ ಯಾವ ರೀತಿ ಉಂಟಾಗ್ತದೆ ನೋಡಿ. ಈಗ ಇದು ಲ್ಯಾಂಡ್ ಸ್ಲೈಡ್ಗಳು ಆಗಿರ್ತಕ್ಕಂಥ ನೋಡಿ. ಈಗ ಒಂದು ಲ್ಯಾಂಡ್ ಸ್ಲೈಡ್ ಬಂದಿರ್ತಕ್ಕಂಥದ್ದು, ಈಗ ಒಂದು ಲ್ಯಾಂಡ್ ಸ್ಲೈಡ್ ಬಂದಿರ್ತಕ್ಕಂಥ ನೋಡಿ. ಈ ರೀತಿ ಒಂದು ಲ್ಯಾಂಡ್ ಸ್ಲೈಡ್ ಮೇಲೆ ಎದ್ದಿರುತ್ತೆ, ಈ ಲ್ಯಾಂಡ್ ಸ್ಲೈಡು ಕೆಳಗೆ ಹೋಗಿರುತ್ತೆ. ಈ ಒಂದು ಪ್ರದೇಶದಲ್ಲಿ ನೋಡಿ ಮೌಂಟೇನ್ಗಳು ಉಂಟಾಗ್ತಕ್ಕಂಥದ್ದು ನೋಡಿ. ಇವು ಯಾವ ರೀತಿ ಅಂತ ನೋಡಿ, ಇವು ಆಂತರಿಕ ಇಲ್ಲಿ ಶಕ್ತಿ ಉಂಟಾಗಿ ಆಂತರಿಕದಿಂದ ಈ ಭೂಮಿ ಮೇಲೆ ಸ್ವರೂಪಗಳು ಉಂಟಾಗಿರ್ತವೆ ನೋಡಿ. ಇಲ್ಲಿ ನೋಡ್ಬೋದು ನೀವು ಒಂದು ಏರು ಮುಖ ನೋಡಿ, ಇನ್ನೊಂದು ಇಳಿಮುಖ ನೋಡಿ. ಈ ಕಡೆಯಿಂದ ನಾವು ಇದನ್ನು ಅರ್ಥವನ್ನು ಮಾಡ್ಕೋಬೋದು. ತದನಂತರ ನೋಡಿ ಈಗ ಬಾಹ್ಯ ಅಥವಾ ಬಹಿರ್ಜನಿತ ಶಕ್ತಿಗಳಂತ ನೋಡ್ಬೋದು. ಏನಪ್ಪ ಅಂತಂದರೆ ಇವುಗಳು ಭೂಮಿಯ ಮೇಲ್ಭಾಗದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಇವ ಶಕ್ತಿಗಳನ್ನು ನಾವು ನೋಡ್ಬೋದು. ಇವುಗಳು ಭೂಮಿಯ ಮೇಲ್ಭಾಗದಲ್ಲಿ ಕಾರ್ಯನಿರ್ವಹಿಸುವ ಶಕ್ತಿಗಳಾಗಿರ್ತಕ್ಕಂಥ ನೋಡಿ. ಹಾಗಾದರೆ ಈ ಭೂಮಿಯ ಮೇಲ್ಭಾಗದಲ್ಲಿ ಆಗ್ತಕ್ಕಂಥ ಒಂದು ಭೂಸ್ವರೂಪಗಳು ಸವಕಳಿ ಹಾಗೂ ಸಂಚಯನ ಕ್ರಿಯೆಗಳನ್ನು ಉಂಟುವನ್ನು ಮಾಡ್ತಕ್ಕಂಥದ್ದು ನೋಡಿ. ಹಾಗಾದರೆ ಮುಖ್ಯವಾದ ಬಾಹ್ಯ ಶಕ್ತಿಗಳಂತಂದರೆ ನೋಡಿ, ಭೂಮಿಯ ಮೇಲೆ ನಡೀತಕ್ಕಂಥ ಬಾಹ್ಯ ಶಕ್ತಿಗಳಲ್ಲಿ ಮುಖ್ಯವಾದ ಯಾವುದಪ್ಪ ಅಂತಂದರೆ ನದಿಗಳು, ಹಿಮ ನದಿಗಳು, ಆಮೇಲೆ ಗಾಳಿ, ಸಮುದ್ರದ ಅಲೆಗಳು, ಭಗ್ನಾವಶೇಷಗಳು ಇತ್ಯಾದಿ. ಭಗ್ನಾವಶೇಷಗಳು ಅಂತಂದರೆ ಲ್ಯಾಂಡ್ ಸ್ಲೈಡ್ಗಳು ಆಗ್ತಕ್ಕಂಥದ್ದು ನೋಡಿ. ಹಾಗಾದರೆ ಭಗ್ನಾವಶೇಷಗಳ ಚಲನೆಯು ನೇರವಾಗಿ ಗುರುತ್ವಾಕರ್ಷಣ ಬಲವನ್ನು ಅವಲಂಬಿಸ್ತದೆ ನೋಡಿ. ಏನಪ್ಪ ಅಂತಂದರೆ ಈ ಭಗ್ನಾವಶೇಷಗಳು ಅಥವಾ ಲ್ಯಾಂಡ್ ಸ್ಲೈಡ್ಗಳು ಅಂತಂದರೆ ಭೂಮಿಯ ಇದು ಒಂದು ಗುಡ್ಡ ಇರ್ತಕ್ಕಂಥ ಅದರ ಮೇಲ್ಪದರ ಕಳಚಿನಕ್ಕಂಥದ್ದು. ಆ ಒಂದು ಲ್ಯಾಂಡ್ ಸ್ಲೈಡು ನೇರವಾಗಿ ಗುರುತ್ವಾಕರ್ಷಣ ಬಲವನ್ನು ಅವಲಂಬಿಸ್ತಕ್ಕ ನೋಡಿ. ಏನಪ್ಪ ಅಂತಂದರೆ ಈಗ ನೀವು ಈ ಆಗೊಂಬೆ ಅಥವಾ ಚಾರ್ಮಾಡಿ ಘಾಟ್ಗಳಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ಗುಡ್ಡಗಳನ್ನು ಕೊರೆದಲ್ಲಿ ರೋಡ್ ಮಾಡಿರ್ತಕ್ಕಂಥ ಆ ಸಂದರ್ಭದಲ್ಲಿ ನೀವು ಅಬ್ಸರ್ವ್ ಮಾಡಿ ಏನಪ್ಪ ಅಂತಂದರೆ ಅಲ್ಲಿ ಹೆಚ್ಚಾಗಿ ಲ್ಯಾಂಡ್ ಸ್ಲೈಡ್ ಆಗೋದ್ರನ್ನ ನೀವು ಗಮನಿಸ್ಬೋದು. ಆದರೆ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಕ್ಕೆ ಮುಖ್ಯವಾದ ಕಾರಣಪ್ಪ ಅಂತಂದರೆ ಆ ಭೂಮಿಯ ಗ್ರಾವಿಟೇಷನ್ ಅದನ್ನು ಸಕ್ ಮಾಡ್ತಕ್ಕಂಥ ಆ ಗ್ರಾವಿಟೇಷನಲ್ ಪವರಿಂದ ಅದು ಲ್ಯಾಂಡ್ ಸ್ಲೈಡು ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಬರ್ಬೋದು ನೋಡಿ. ಹಾಗಾದರೆ ಈಗ ಒಂದು ಗುರುತ್ವಾಕರ್ಷಣ ಬಲದಿಂದ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥದ್ದು ಅಥವಾ ಭಗ್ನಾವಶೇಷಗಳು ಆಗ್ತಕ್ಕಂಥ. ತದನಂತರ ನೋಡಿ ಹಾಗಾದರೆ ಈ ಕ್ರಿಯೆಯಲ್ಲಿ ಶಿಲಾ ಭಗ್ನಾವಶೇಷಗಳು ಇಳಿಜಾರಿಗನುಗುಣವಾಗಿ ಸ್ಥಳಾಂತರವನ್ನು ಗೊಳ್ಳುತ್ತವೆ. ಏನಪ್ಪ ಅಂತಂದರೆ ನೋಡಿ ಈಗ ಪರ್ವತ ಇಷ್ಟು ಒಂದು ಇಳಿಜಾರಿರ್ತಕ್ಕೂ ಅಥವಾ ಇಷ್ಟು ಇಳಿಜಾರಿರೋಕ್ಕೂ ಭಾಳ ವ್ಯತ್ಯಾಸ ಆಗಿರ್ತಕ್ಕ ನೋಡಿ. ಹಾಗಾದರೆ ಈ ಒಂದು ಪರ್ವತದಲ್ಲಿ ಕಡಿಮೆ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥದ್ದು, ಆದರೆ ಈ ಥರ ಹೆಚ್ಚು ಎತ್ತರ ಇರ್ತಕ್ಕಂಥ ಒಂದು ಪರ್ವತದಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟು ಜಾಸ್ತಿ ಇರ್ತಕ್ಕಂಥ ಇದರಿಂದ ಇಲ್ಲಿ ಜಾಸ್ತಿ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥ ಸಂದರ್ಭ ಇರ್ತಕ್ಕಂಥದ್ದು ನೋಡಿ. ಹಾಗಾದರೆ ಪ್ರಮುಖವಾಗಿ ನಮಗೆ ಒಂದು ಯೋಚನೆ ಮಾಡಿ ಏನಪ್ಪ ಈಗ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥದ್ದು ಬರೇ ಒಂದು ಗುರುತ್ವಾಕರ್ಷಣೆ ಮತ್ತು ಈ ಇಳಿಜಾರಿಗೆ ಅನುಗುಣವಾಗಿ ಆಗಿರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಇನ್ನೂ ಒಂದು ಕೂಡ ನಾವು ಯೋಚನೆ ಮಾಡಿದ್ವಿ ಏನಪ್ಪ ಅಂದರೆ ಈಗ ಬೆಟ್ಟಗಳ ಮೇಲಿಂದ ಬರ್ತಕ್ಕಂಥ ನೀರು, ಆ ನೀರು ಕೊರೆದು ನಾವು ಲ್ಯಾಂಡ್ ಸ್ಲೈಡ್ ಆಗಿರ್ತಕ್ಕಂಥದ್ದು ಅಥವಾ ಗಾಳಿಯ ಒಂದು ಫೋರ್ಸಿಂದ
ಮಣ್ಣು ಸೌದು ಅಥವಾ ಬಂಡೆಗಳು ಉರುಡಿ ಅಲ್ಲಿ ಭೂ ಸ್ವರೂಪಗಳು ಉಂಟಾಗ್ತಕ್ಕಂಥದ್ದು ನಮಗೆ ಯೋಚನೆ ಇರುತ್ತೆ. ಆದರೆ ಅದು ಸುಳ್ಳು. ನೋಡಿ ಏನಪ್ಪ ಅಂತಂದರೆ, ಭೂಮಿಯ ಭೂವಸ್ತುಗಳ ಪೋಲಾಗದಿರುವಿಕೆಯಾಗಿರ್ತದೆ. ಆದರೆ ಇವು ಹರಿಯುವ ನೀರು, ಗಾಳಿ, ಹಿಮನದಿ ಮುಂತಾದವುಗಳಿಂದ ನಡೆಯುವ ಸಾಗಾಣಿಕೆ ಕಾರ್ಯವನ್ನು ಒಳಗೊಂಡಿರುವುದಿಲ್ಲ. ಏನಪ್ಪ ಅಂತಂದರೆ, ಬೆಟ್ಟ ಗುಡ್ಡಗಳಲ್ಲಿ ಹರಿತಕ್ಕಂಥ ನೀರು ಮತ್ತು ಬೀಸ್ತಕ್ಕಂಥ ಗಾಳಿ ಮತ್ತು ಹಿಮ ನದಿಗಳು ಅಥವಾ ಅಂತಂದರೆ ಹಿಮ ಗ್ಲೇಷಿಯರ್ಗಳು ಹರಿದವ ಮತ್ತು ನಡೆಯುವ ಸಾಗಾಣಿಕೆಗಳನ್ನು ಇವು ಒಳಗೊಂಡಿರತಕ್ಕಂಥದ್ದಲ್ಲ. ತದನಂತರ ನೋಡಿ, ಹಾಗಾದರೆ ಈ ಭಗ್ನಾವಶೇಷಗಳು ಅಥವಾ ಲ್ಯಾಂಡ್ಸ್ಲೈಡ್ಗಳ ಚಲನೆ ಹಾಗೂ ಅವುಗಳ ಉತ್ಪತ್ತಿಯಾಗುವ ಭೂ ಸ್ವರೂಪಗಳು ಜೀವ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥದ್ದು. ನೋಡಿ ಏನಪ್ಪ ಅಂತಂದರೆ, ಈ ಲ್ಯಾಂಡ್ಸ್ಲೈಡ್ಗಳು ಆಗ್ತಕ್ಕಂಥವು ಮತ್ತು ಅವುಗಳಿಂದ ಉತ್ಪಾದನೆ ಆಗ್ತಕ್ಕಂಥ ಒಂದು ಭೂ ಸ್ವರೂಪಗಳು ನಮ್ಮ ಅಥವಾ ಜೀವ ವೈವಿಧ್ಯತೆಗೆ ಬಹಳ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು. ನೋಡಿ ಹಾಗಾದರೆ ಈ ಲ್ಯಾಂಡ್ಸ್ಲೈಡ್ಗಳ ಚಲನೆ ಪ್ರಮುಖ ಅಂಶಗಳನ್ನು ಅವಲಂಬಿಸ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಅವುಗಳ ಚಲನೆಗೆ ಒಳಪಟ್ಟ ವಿವಿಧ ಭೂವಸ್ತುಗಳ ಪ್ರಕಾರ. ನೋಡಿ ಏನಪ್ಪ ಅಂತಂದರೆ, ಅವು ಎತ್ತರದ ಪ್ರದೇಶದಿಂದಾದರೂ ಲ್ಯಾಂಡ್ಸ್ಲೈಡ್ ಆಗಿರ್ಬೋದು ಅಥವಾ ಕಡಿಮೆ ಎತ್ತರದ ಪ್ರದೇಶದಿಂದ ಲ್ಯಾಂಡ್ಸ್ಲೈಡನ್ನು ಆಗಿರ್ಬೋದು. ತದನಂತರ ಉಂಟಾಗುವ ವಿವಿಧ ಚಲನೆಗಳು. ನೋಡಿ ಅಂದರೆ ಆ ಲ್ಯಾಂಡ್ಸ್ಲೈಡ್ಗಳು ಯಾವ್ಯಾವ ರೀತಿ ಚಲನೆಗೆ ಉಂಟಾಗಿರ್ತವೆ ಅವನ್ನು ನಾವು ವಿಂಗಡಿಸಕ್ಕಂಥದ್ದು. ನೆಕ್ಸ್ಟು ಭೂವಸ್ತುಗಳ ಭೌತಿಕ ಗುಣಧರ್ಮಗಳು. ಏನಪ್ಪ ಅಂತಂದರೆ, ಭೂವಸ್ತುಗಳ ಭೌತಿಕ ಗುಣಧರ್ಮಗಳು ಅಂತಂದರೆ, ಈಗ ನಾವು ಭೂವಸ್ತುಗಳು ಅಂತಂದರೆ ಈಗ ಶಿಲೆಗಳನ್ನು ನೋಡ್ತಕ್ಕಂಥದ್ದು. ಒಂದು ರೌಂಡ್ ಆಗಿರ್ತಕ್ಕಂಥ ಶಿಲೆಗಳು ಅಥವಾ ಬಂಡೆಗಳು, ನೆಕ್ಸ್ಟು ಸ್ಕ್ವೇರ್ ಶೇಪಲ್ಲಿರ್ತಕ್ಕಂಥ ಒಂದು ಶಿಲೆಗಳು, ಆ ರೀತಿ ಮತ್ತು ಹಿಮಕಣಗಳು. ಇವುಗಳು ಯಾವ ರೀತಿ ಗುಣಧರ್ಮಗಳನ್ನು ಹೊಂದಿರತಕ್ಕಂಥದ್ದು ಮತ್ತು ಬೆಟ್ಟಗಳ ಮೇಲಿಂದ ಯಾವ ರೀತಿ ಚಲನೆಯ ಮುಖಾಂತರ ಇವು ಕೆಳಗೆ ಬರ್ತಕ್ಕಂಥದ್ದು ಅಂತ ನಾವು ವಿಂಗಡಿಸ್ಬೋದು. ನೋಡಿ ಹಾಗಾದರೆ ಭಗ್ನಾವಶೇಷಗಳ ಚಲನೆಯ ವಿವಿಧ ಪ್ರಮುಖ ಪ್ರಕಾರಗಳಂತಂದರೆ, ಬಂಡೆಗಳು ಉರುಳುವುದು, ಕಲ್ಲು ಹರಳುಗಳು, ಭೂಭಾಗ ಜರುಗುವುದು, ಮಣ್ಣು ಹರಿದು ಬರುವುದು, ಭೂಕುಸಿತ, ಶಿಲಾಕುಸಿತ ಇತ್ಯಾದಿ. ನೋಡಿ ಏನಪ್ಪ ಅಂತಂದರೆ, ಆ ಲ್ಯಾಂಡ್ಸ್ಲೈಡ್ಗಳು ಆಗ್ತಾವಲ್ಲ, ಆ ಲ್ಯಾಂಡ್ಸ್ಲೈಡ್ಗಳಾಗೋಕ್ಕೆ ಪ್ರಮುಖ ಪ್ರಕಾರಗಳು ಯಾವ್ಯಾವಪ್ಪ ಅಂತಂದರೆ, ಈಗ ನೀವು ಎತ್ತರದ ಪ್ರದೇಶಗಳಿಂದ ದುಂಡಾಗಿರ್ತಕ್ಕಂಥ ಬಂಡೆಗಳು ಗ್ರಾವಿಟೇಷನಲ್ ಫೋರ್ಸಿಂದ ಮೇಲ್ಗಡೆಯಿಂದ ಉರುಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಕಲ್ಲು ಹರಳುಗಳು ಜಾರತಕ್ಕಂಥ ಆಗಿರ್ಬೋದು. ನೆಕ್ಸ್ಟು ಈಗ ಲ್ಯಾಂಡ್ಸ್ಲೈಡ್ ಅಥವಾ ಈ ಭೂ ಸ್ವರೂಪಗಳು ಕುಸಿತಕ್ಕಂಥದ್ದು. ನೆಕ್ಸ್ಟು ಮಣ್ಣುಗಳು ಹರ್ಕೊಂಡು ಕೆಳಗೆ ಬರ್ತಕ್ಕಂಥದ್ದು. ನೆಕ್ಸ್ಟು ಭೂ ಕುಸಿತ ಆಗ್ತಕ್ಕಂಥದ್ದು. ನೆಕ್ಸ್ಟು ಈ ಶಿಲೆಗಳು ಕುಸಿತಕ್ಕಂಥದ್ದು. ನೆಕ್ಸ್ಟು ಹಾಗಾದರೆ ಈ ಭೂ ಸ್ವರೂಪಗಳು ಬಾಹ್ಯ ಮತ್ತು ಆಂತರಿಕ ಶಕ್ತಿಗಳು ಭೂಮಿಯ ಮೇಲೆ ಅನೇಕ ಬದಲಾವಣೆಗಳು ಉಂಟು ಮಾಡಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ನೋಡಿ ಏನಪ್ಪ ಅಂತಂದರೆ, ಈ ಬಾಹ್ಯ ಶಕ್ತಿ ಮತ್ತು ಆಂತರಿಕ ಶಕ್ತಿಗಳು ನಮ್ಮ ಭೂಮಿಯ ಮೇಲೆ ಅನೇಕ ಬದಲಾವಣೆಗಳನ್ನು ಉಂಟು ಮಾಡೋರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ತದನಂತರ ನೋಡಿ, ಈ ಭೂ ನಿರ್ಮಾಣದ ಪ್ರಕ್ರಿಯೆಗಳು ಪರ್ವತ, ಭೂಖಂಡ ಹಾಗೂ ಉಳಿದ ಭೂ ಸ್ವರೂಪಗಳನ್ನು ನಿರ್ಮಿಸ್ತಕ್ಕಂಥ. ನೋಡಿ ಏನಪ್ಪ ಅಂತಂದರೆ, ಈ ಭೂ ಸ್ವರೂಪಗಳ ನಿರ್ಮಾಣದ ಕ್ರಿಯೆಗಳಲ್ಲಿ ನಾವು ಪರ್ವತ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಅಂತಂದರೆ ನೋಡಿ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಪ್ಲೇಟ್ ಟಿಕ್ಟಾನಿಕ್ಗಳ ಮೂಮೆಂಟ್ಗಳ ಮೂಲಕ ನಮಗೆ ಹಿಮಾಲಯ ಪರ್ವತ ನಿರ್ಮಾಣ ಆಗಿರತಕ್ಕಂಥದ್ದು ಮತ್ತು ಭೂಖಂಡ ಹಾಗೂ ಉಳಿದ ಭೂ ಸ್ವರೂಪಗಳನ್ನು ನೀವು ನಿರ್ಮಿಸ್ತಕ್ಕಂಥದ್ದು. ನೋಡಿ ಹಾಗಾದರೆ ಭೂಮಿಯ ಮೇಲೆ ಈಗ ವಿವಿಧ ಆಕಾರಗಳನ್ನು ನಾವು ನೋಡಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ, ಕೊರೆಯುವ ರೂಪ, ನೀಡುವ ಕಾರ್ಯ, ಭೂ ನಿರ್ಮಾಣದ ಪ್ರಕ್ರಿಯೆಗಳನ್ನು ನಡೆಸ್ತಕ್ಕಂಥದ್ದು. ಹಾಗಾದರೆ ನೋಡಿ, ನಾವೀಗ ಭೂಮಿಯ ಮೇಲೆ ಈ ನಡೀತಕ್ಕಂಥ ಎಲ್ಲ ಭೂ ಸ್ವರೂಪಗಳನ್ನು ನೋಡಿರ್ತಕ್ಕಂಥದ್ದು. ನೋಡಿ ಈ ಎಲ್ಲ ಕ್ರಿಯೆಗಳ ಅಂತಿಮ ಪರಿಣಾಮ ಏನಪ್ಪ ಅಂತಂದರೆ, ಪ್ರಾಕೃತಿಕ ಸ್ವರೂಪಗಳು ಮತ್ತು ಮಣ್ಣಿನ ನಿರ್ಮಾಣ. ನೋಡಿ ಏನಪ್ಪ ಅಂತಂದರೆ, ಪ್ರಮುಖ ನಾವು ಈಗ ಬಹಳಷ್ಟು ಲ್ಯಾಂಡ್ಸ್ಲೈಡ್ಗಳು ಅಥವಾ ಭೂ ಸ್ವರೂಪಗಳ ನಿರ್ಮಾಣದ ಬಗ್ಗೆ ನೋಡಿದ್ವಿ. ಆದರೆ ಅಂತಿಮವಾಗಿ ರಿಸಲ್ಟ್ ಏನಪ್ಪ ಅಂತಂದರೆ, ಈ ಲ್ಯಾಂಡ್ಸ್ಲೈಡ್ಗಳು ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮಗೆ ಮಣ್ಣು ಉತ್ಪಾದನೆ ಆಗ್ತಕ್ಕಂಥದ್ದು. ನೆಕ್ಸ್ಟು ಮಣ್ಣಿನ ನಿರ್ಮಾಣ ಹಾಗೂ ಇವುಗಳು ಭೂ ಬಳಕೆ, ನೆಕ್ಸ್ಟು ಆ ಭೂಮಿ ಯೂಸ್ ಆಗ್ತಕ್ಕಂಥದ್ದು. ನೆಕ್ಸ್ಟು ಸಸ್ಯವರ್ಗ ಅಂತಂದರೆ ಅಲ್ಲಿ ಸಸ್ಯಗಳು ಬೆಳಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಅಲ್ಲಿ ಜೀವ ಸಮೂಹಗಳು, ತದನಂತರ ವನಸ್ಪತಿ, ನೆಕ್ಸ್ಟು ಸೂಕ್ಷ್ಮ ಜೀವಿಗಳು ಹಾಗೂ ಜೈವಿಕ ವೈವಿಧ್ಯತೆಗಳ ಮೇಲೆ ಇವು ಪ್ರಭಾವವನ್ನು ಬೀಳ್ತಕ್ಕಂಥದ್ದು. ನೋಡಿ ಈಗ ಇಲ್ಲಿ ನೋಡಿದ್ವಿ ಈ ಲ್ಯಾಂಡ್ಸ್ಲೈಡ್ಗಳು ಯಾವ ರೀತಿ ನೋಡಿ ಈ ರೀತಿ ಲ್ಯಾಂಡ್ಸ್ಲೈಡ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ, ಈ ಲ್ಯಾಂಡ್ಸ್ಲೈಡ್ಗಳು ಈ ಭೂಮಿ ಮೇಲಿರ್ತಕ್ಕಂಥ ಈ ಒಂದು ಗ್ರಾವಿಟೇಷನಲ್ ಫೋರ್ಸಿಗೆ ಇವು ಮೇಲಿಂದ ಲ್ಯಾಂಡ್ಸ್ಲೈಡ್ ಆಗ್ತಕ್ಕಂಥದ್ದು. ಇವು ನಾವು ಹೊಂದ್ಕೊಂಡಿರ್ಬೋದು. ಈಗ ಭೂಮಿ ಮೇಲೆ ಈ ಬೆಟ್ಟಗಳ ಮೇಲಿನ ನೀರು ಹರಿದು ಇಲ್ಲಿ ಎಲ್ಲ ಕೊರೆದು ಈ ಲ್ಯಾಂಡ್ಸ್ಲೈಡ್ ಆಗಿ ಈ ರೀತಿ ಅದು ಆಗಲ್ಲ. ಯಾವ ರೀತಿ ಅಪ್ಪ ಅಂತಂದರೆ, ಈ ಲ್ಯಾಂಡ್ಸ್ಲೈಡ್ಗಳು ಅಥವಾ
ಆಗ್ತಕ್ಕಂಥದ್ದು ಅಂತಂದರೆ ಈ ಭೂಮಿಯ ಗ್ರಾವಿಟೇಷನಲ್ ಫೋರ್ಸಿಂದ ಈ ಲ್ಯಾಂಡ್ ಸ್ಲೈಡ್ಗಳು ಉಂಟಾಗ್ತಕ್ಕಂಥದ್ದು. ತದನಂತರ ನೋಡಿ ಇಲ್ಲಿ ಏನಪ್ಪ ಅಂತಂದರೆ ಈ ಬೆಟ್ಟಗಳ ಮೇಲಿಂದ ಈ ಕಲ್ಲುಗಳು ಯಾವಪ್ಪ ಅಂತಂದರೆ ಈ ಥರ ಬಂಡೆಗಳು ನೋಡಿ ಯಾವ ರೀತಿ ಉಳ್ಳು ಬಂದಿರತಕ್ಕಂಥದ್ದು, ಇಷ್ಟು ಈ ಸ್ಲಿಪ್ ಜಾರ್ಕಂತ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು ನೋಡಿ. ಈಗ ಮುಖ್ಯವಾಗಿ ಈ ಭೂ ಸ್ವರೂಪಗಳ ಮೇಲೆ ಶೀತಲೀಕರಣವನ್ನು ನೋಡೋಣ. ಏನಪ್ಪ ಈ ಶೀತಲೀಕರಣ ಅಂತಂದರೆ ಕೂಲಿಂಗ್ ಸಿಸ್ಟಮ್ ಅಂತ ನೋಡಿರ್ಬೋದು. ಏನಪ್ಪ ಅಂತಂದರೆ ನೋಡಿ ಈ ಶೀತಲೀಕರಣ ಅಂತಂದರೆ ಏನಪ್ಪ ಅಂತಂದರೆ ನಾವು ಶಿಲೆಗಳನ್ನು ನೋಡಿರ್ತಕ್ಕಂಥದ್ದು ನೋಡಿ. ಹಾಗಾದರೆ ಈ ಶಿಲೆಗಳು ಒಡೆದು ಚೂರು ಚೂರಾಗುವ ವಿಭಜನೆಗೊಂಡು ಕ್ಷೀಣಿಸುವ ಪ್ರಕ್ರಿಯೆಯನ್ನು ನಾವು ಶೀತಲೀಕರಣ ಅಂತಕ್ಕಂಥದ್ದು ನೋಡಿ. ಏನಪ್ಪ ಅಂತಂದರೆ ಶಿಲೆಗಳು ಅಥವಾ ಬಂಡೆಗಳು ಒತ್ತಡಗಳಿಗೆ ಅನುಗುಣವಾಗಿ ಅದಕ್ಕೆ ಒಂದು ಪರಿಗಣಿಸಲ್ಪಟ್ಟು ಚೂರು ಚೂರಾಗಿ ವಿಭಜನೆ ಸಪ್ರೇಷನ್ ಆಗ್ತಕ್ಕಂಥದ್ದನ್ನು ನಾವು ಶೀತಲೀಕರಣ ಎಂತಕ್ಕಂಥದ್ದು ನೋಡಿ. ಹಾಗಾದರೆ ಈ ಶೀತಲೀಕರಣ ಯಾವ್ಯಾವ ಒಂದು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದಪ್ಪ ಅಂತಂದರೆ ಉಷ್ಣಾಂಶವನ್ನು ಒಳಗೊಂಡಿರ್ತಕ್ಕಂಥದ್ದು, ಒತ್ತಡ ನೋಡಿ ಅಂದರೆ ಪ್ರೆಷರನ್ನು ಹೊಂದಿರತಕ್ಕಂಥದ್ದು, ನೆಕ್ಸ್ಟು ಮಳೆಯನ್ನು ಹೊಂದಿರತಕ್ಕಂಥದ್ದು, ಹಿಮ, ಗಾಳಿ, ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವನ ಶೀತಲೀಕರಣಕ್ಕೆ ಕಾರಣವಾದ ಪ್ರಮುಖ ಅಂಶಗಳ ನೋಡಿ. ಎಕ್ಸಾಮಲ್ಲಿ ಕೇಳ್ತಾನೆ ಶೀತಲೀಕರಣಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಆರಿಸಿ ಅಂತ ಕೇಳ್ತಾರೆ. ಏನಪ್ಪ ಅಂತಂದರೆ ಶೀತಲೀಕರಣಕ್ಕೆ ಪ್ರಮುಖವಾದ ಅಂಶಗಳು ಯಾವಪ್ಪ ಅಂತಂದರೆ ಒಂದು ಉಷ್ಣಾಂಶ, ಇನ್ನೊಂದು ಒತ್ತಡ ಪ್ರೆಷರ್, ಇನ್ನೊಂದು ಮಳೆ, ತದನಂತರ ಹಿಮ, ಗಾಳಿ ಮತ್ತು ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವ ಶೀತಲೀಕರಣಕ್ಕೆ ಇವು ಕಾರಣವಾದಂಥ ಪ್ರಮುಖ ಅಂಶಗಳನ್ನು ನೋಡ್ತಾ ಬರ್ಬೋದು ನೋಡಿ. ಈಗ ನೀವಿಲ್ಲಿ ನೋಡ್ಬೋದು ಯಾವ ರೀತಿ ಈ ಶಿಲೆಗಳು ಒಡೆದು ಹೋಗಿದ್ದಾವೆ ಅಂತ ನೋಡ್ಬೋದು. ಇದನ್ನು ನಾವು ಅಂದರೆ ಪ್ರಕೃತಿಯಲ್ಲಿ ನಡೀತಕ್ಕಂಥ ಹಲವಾರು ಅಂಶಗಳ ಮುಖಾಂತರ ಒಂದು ಶಿಲೆ ಒಡೆದು ಚೂರು ಚೂರು ಅಥವಾ ಸಪ್ರೇಟ್ ಸಣ್ಣ ಸಣ್ಣ ಪಾರ್ಟಿಕಲ್ ಆಗೋದನ್ನ ನಾವು ಶೀತಲೀಕರಣ ಅಂತಕ್ಕಂಥ ಕರಿತಕ್ಕಂಥ ನೋಡಿ. ಹಾಗಾದರೆ ಪ್ರಮುಖವಾಗಿ ಶಿಲೆಗಳ ಗುಣಲಕ್ಷಣಗಳ ಆಧಾರದ ಮೇಲೆ ರಾಸಾಯನಿಕ ಸಂಯೋಜನೆ, ಕಾಠಿಣ್ಯತೆ ಮತ್ತು ಕಣಗಳ ರಚನೆ, ಬಿರುಕುಗಳು ಮತ್ತು ವ್ಯಾಪತೆಗಳು ಶೀತಲೀಕರಣದ ಮೇಲೆ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ನೋಡಿ. ಏನಪ್ಪ ಅಂತಂದರೆ ಈ ಶೀತಲೀಕರಣಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ರಾಸಾಯನಿಕ ಸಂಯೋಜನೆ ಮತ್ತು ಆ ಶಿಲೆಗಳ ಕಾಠಿಣ್ಯ ಗಟ್ಟಿಯಾಗಿರ್ತಕ್ಕಂಥ ಒಂದು ಸ್ವರೂಪ, ನೆಕ್ಸ್ಟು ಅವುಗಳಲ್ಲಿರ್ತಕ್ಕಂಥ ಅಣುಗಳ ಅಥವಾ ಕಣಗಳ ರಚನೆ ಯಾವ ರೀತಿ ಇರ್ತಕ್ಕಂಥದ್ದು, ತದನಂತರ ಅದರಲ್ಲಿ ಯಾವ ರೀತಿ ಬಿರುಕುಗಳನ್ನು ಬಿಡ್ತವೆ, ಯಾವ ಶಿಲೆಗಳು ಬಿರುಕು ಬಟ್ಟು ಇಷ್ಟು ಸಪ್ರೆಷನ್ ಆಗ್ತವಂತ, ತದನಂತರ ಅದರ ವ್ಯಾಪಕಗಳಂತ ಅದು ಎಷ್ಟು ವ್ಯಾಪಕವಾಗಿ ಇದು ಹರಡ್ಕೊಂಡಿದೆ, ನೆಕ್ಸ್ಟು ಇವು ಈ ಪ್ರಮುಖ ಅಂಶಗಳು ಶೀತಲೀಕರಣದ ಮೇಲೆ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಹಾಗಾದರೆ ಈಗ ನಾವು ಟೈಪ್ಸ್ ಆಫ್ ಕೂಲಿಂಗ್ ಅಥವಾ ಶೀತಲೀಕರಣದ ಬಗ್ಗೆ ಶೀತಲೀಕರಣವನ್ನು ಯಾವ್ಯಾವ ರೀತಿ ವಿಧಗಳನ್ನು ನೋಡ್ತಾ ಬರೋಣ ನೋಡಿ. ಹಾಗಾದರೆ ಶೀತಲೀಕರಣದಲ್ಲಿ ಪ್ರಕ್ರಿಯೆಗಳಲ್ಲಿ ಪ್ರಮುಖವಾಗಿ ನಾವು 3 ವಿಧಗಳನ್ನು ನೋಡ್ತಕ್ಕಂಥದ್ದು. ಹಾಗಾದರೆ ಮೊದಲನೇದು ಯಾವುದಪ್ಪ ಅಂತಂದರೆ ಒಂದು ಭೌತಿಕ ಶೀತಲೀಕರಣ, ತದನಂತರ ರಾಸಾಯನಿಕ ಶೀತಲೀಕರಣ, ತದನಂತರ ಜೈವಿಕ ಶೀತಲೀಕರಣವನ್ನು ನಾವು ಪ್ರಮುಖವಾಗಿ ನೋಡ್ತಕ್ಕಂಥದ್ದು. ಈಗ ಈ ಕೂಲಿಂಗ್ ಸಿಸ್ಟಮ್ನ ಕ್ಲಾಸಿಫಿಕೇಷನ್ ಅಥವಾ ಈ ಶೀತಲೀಕರಣದ ಬಗ್ಗೆ ವಿಧಗಳನ್ನು ಪ್ರಮುಖವಾಗಿ ನಾವು ನೋಡ್ತಾ ಬರೋಣ ನೋಡಿ. ಈ ಶೀತಲೀಕರಣದ ಬಗ್ಗೆ ಒಂದು ಮೊದಲನಾಗಿ ನಾವು ಭೌತಿಕ ಶೀತಲೀಕರಣ ಅಂತ ಡಿವೈಡನ್ನು ಮಾಡ್ತಕ್ಕಂಥದ್ದು, ತದನಂತರ ರಾಸಾಯನಿಕ ಶೀತಲೀಕರಣ ಅಂತ ನಾವು ಡಿವೈಡನ್ನು ಮಾಡ್ತಕ್ಕಂಥದ್ದು, ನೆಕ್ಸ್ಟು ಜೈವಿಕ ಶೀತಲೀಕರಣವನ್ನು ಮಾಡ್ತಕ್ಕಂಥದ್ದು ನೋಡಿ. ಈಗ ಮೊದಲನೇದಾಗಿ ಈ ಫಿಸಿಕಲ್ ಕೂಲಿಂಗ್ ಸಿಸ್ಟಮ್ ಅಥವಾ ಭೌತಿಕ ಶೀತಲೀಕರಣವು ಯಾವ ಯಾವ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಂತಂದರೆ ಮೊದಲನೇದಾಗಿ ಇದು ಉಷ್ಣಾಂಶವನ್ನು ಒಳಗೊಂಡಿರ್ತಕ್ಕಂಥದ್ದು, ನೆಕ್ಸ್ಟು ಹಿಮವನ್ನು ಒಳಗೊಂಡಿರ್ತಕ್ಕಂಥದ್ದು, ಇನ್ನೊಂದು ಮಳೆ, ಮಾರುತ, ಸಮುದ್ರದ ಅಲೆಗಳು, ನೆಕ್ಸ್ಟು ಗುರುತ್ವಾಕರ್ಷಣೆಗಳನ್ನು ಒಳಗೊಂಡು ಈ ಒಂದು ಭೌತಿಕವಾಗಿ ಶಿಲೆಗಳು ಶೀತಲೀಕರಣಗಳನ್ನು ಹೊಂದಿರತಕ್ಕಂಥದ್ದು ನೋಡಿ. ಹಾಗಾದರೆ ಈ ಒಂದು ಫಿಸಿಕಲ್ ಕೂಲಿಂಗ್ ಸಿಸ್ಟಮಲ್ಲಿ ಶಿಲಾ ವಿಭಜನೆ ಆಗ್ತಕ್ಕಂಥದ್ದು, ಕಣ ವಿಭಜನೆ ಆಗ್ತಕ್ಕಂಥದ್ದು, ನೆಕ್ಸ್ಟು ಪದರು ವಿಭಜನೆಗಳನ್ನು ನಾವು ನೋಡ್ತಕ್ಕಂಥ ಬರ್ಬೋದು. ತದನಂತರ ಕೆಮಿಕಲ್ ಕೂಲಿಂಗ್ ಸಿಸ್ಟಮ್ ಅಥವಾ ರಾಸಾಯನಿಕ ಶೀತಲೀಕರಣವನ್ನು ನೋಡ್ತಕ್ಕಂಥ ಯಾವುದಪ್ಪ ಅಂತಂದರೆ ಮಳೆ, ವಾಯುಮಂಡಲದ ಹನಿಗಳು ಏನಪ್ಪ ಅಂತಂದರೆ ಮಳೆ ಬರ್ತಕ್ಕಂಥದ್ದು, ನೆಕ್ಸ್ಟ್ ನಮ್ಮ ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂಥ ಗ್ಯಾಸಸ್ಗಳಿಂದ ಈ ಕೆಮಿಕಲ್ ರಿಯಾಕ್ಷನ್ನು ಆಗ್ತಕ್ಕಂಥದ್ದು, ನೆಕ್ಸ್ಟು ಯಾವುದಪ್ಪ ಅಂತಂದರೆ ಆಕ್ಸಿಡೈಸೇಷನ್ ಅಂತಂದರೆ ಆಮ್ಲಜನಕ ಸಂಯೋಜನೆ, ತದನಂತರ ಇಂಗಾಲದ ಅಂತಂದರೆ ಕಾರ್ಬನೈಸೇಷನ್ ನಂತರ ಜಲ ಸಂಯೋಜನೆ, ನೆಕ್ಸ್ಟು ದ್ರಾವಣೀಕರಣ,
ನೆಕ್ಸ್ಟು ಈ ಜೈವಿಕ ಶೀತಲೀಕರಣ ಅಂತಂದರೆ ಈ ಜೈವಿಕ ಶೀತಲೀಕರಣವು ಸಸ್ಯಗಳಿಂದ ಆಗ್ತಕ್ಕಂಥದ್ದು, ಪ್ರಾಣಿಗಳಿಂದ ನಡೀತಕ್ಕಂಥದ್ದು, ನೆಕ್ಸ್ಟು ಮಾನವನಿಂದ ನಡೀತಕ್ಕಂಥದ್ದು. ಎಕ್ಸಾಮಲ್ಲಿ ಕೇಳ್ತಾನೆ ಏನಪ್ಪ ಅಂತಂದರೆ ಈ ಕೆಳಗಿನ ಯಾವ ಅಂಶಗಳು ಜೈವಿಕ ಶೀತಲೀಕರಣಕ್ಕೆ ಸಂಬಂಧಿಸಿದೆ ಅಥವಾ ರಾಸಾಯನಿಕ ಶೀತಲೀಕರಣ ಮತ್ತು ಭೌತಿಕ ಶೀತಲೀಕರಣಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ. ಈ ಟೇಬಲ್ನ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಮೊದಲನೇದಾಗಿ ನಾವು ಭೌತಿಕ ಶೀತಲೀಕರಣವನ್ನು ನೋಡ್ತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಭೌತಿಕ ಶೀತಲೀಕರಣ ಏನಪ್ಪ ಅಂತಂದರೆ ನೋಡಿ, ಮೊದಲನೇದಾಗಿ ಈ ಭೌತಿಕ ಶೀತಲೀಕರಣ ಅಂತಂದರೆ ಯಾವುದೇ ಒಂದು ರಾಸಾಯನಿಕ ಬದಲಾವಣೆ ಇಲ್ದಕ್ಕಂತೆ ಆಗ್ತಕ್ಕಂಥ ಒಂದು ಶಿಲೆಗಳಲ್ಲಿ ನಾವು ಭೌತಿಕ ಶೀತಲೀಕರಣ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ ಏನಪ್ಪ ಅಂತಂದರೆ ಭೌತಿಕ ವಿಧಾನದಿಂದ ಶಿಲೆಗಳು ಒಡೆದು ಚೂರು ಚೂರಾಗುವ ಕ್ರಿಯೆಗೆ ಭೌತಿಕ ಶೀತಲೀಕರಣ ಅಂತ ಕರಿತಕ್ಕಂಥದ್ದು. ಹಾಗಾದರೆ ಈ ಭೌತಿಕ ಶೀತಲೀಕರಣವು ಪ್ರಮುಖವಾಗಿ ಯಾವ ಯಾವ ಅಂಶಗಳನ್ನು ಒಳಗೊಂಡಿದೆಯಪ್ಪ ಅಂತಂದರೆ ಮೊದಲನೇದಾಗಿ ಈ ಭೌತಿಕ ಶೀತಲೀಕರಣವು ಉಷ್ಣಾಂಶಗಳನ್ನು ಒಳಗೊಂಡಿರ್ತಕ್ಕಂಥ, ತದನಂತರ ಹಿಮವನ್ನು ಅಥವಾ ಗ್ಲೇಷಿಯರ್ ಅಥವಾ ಹಿಮವನ್ನು ಐಸ್ನ ಒಳಗೊಂಡಿರ್ತಕ್ಕಂಥದ್ದು, ಗಾಳಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟು ಈ ಸಮುದ್ರದ ಅಲೆಗಳು ಬಂದು ದಡಕ್ಕೆ ಹೊಡೆದಂಥ ಸಂದರ್ಭದಲ್ಲಿ ಆ ಒಂದು ಬಂಡೆಗಳಿಗೆ ಆಗ್ತಕ್ಕಂಥ ಒಂದು ಸವತೆಗಳಿಂದ ನಾವು ಈ ಶೀತಲೀಕರಣವನ್ನು ನೋಡ್ಬೋದು. ನೆಕ್ಸ್ಟು ಈ ಒಂದು ಎಲ್ಲ ಅಂಶಗಳ ಪ್ರಭಾವಕ್ಕೆ ಈ ಭೌತಿಕ ಶೀತಲೀಕರಣ ಸಂಬಂಧವನ್ನು ಹೊಂದಿರ್ತಕ್ಕಂಥ. ನೆಕ್ಸ್ಟು ಈಗ ಅಂಶಗಳನ್ನು ನೋಡ್ತಾ ಬರೋಣ. ಯಾವುದಪ್ಪ ಅಂತಂದರೆ ನೆಕ್ಸ್ಟು ಉಷ್ಣಾಂಶದ ಬಗ್ಗೆ ನೋಡ್ತಾ ಬರೋಣ. ನೋಡಿ, ಹೀಟ್ ಜನರೇಟಿಂದ ಯಾವ ರೀತಿ ನಾವು ಈ ಶೀತಲೀಕರಣಕ್ಕೆ ಒಳಗೆ ಬರುತ್ತೆ ಅಂತ ನೋಡ್ತಾ ಬರೋಣ. ಮೊದಲನೇದಾಗಿ ನೋಡಿ, ಈಗ ಭೂಮಿಯ ಮೇಲ್ಭಾಗದಲ್ಲಿ ಅಧಿಕ ಉಷ್ಣಾಂಶದಿಂದ ಶಿಲೆಗಳು ವಿಕಾಸನಗೊಂಡು, ನೋಡಿ ಏನಪ್ಪ ಅಂತಂದರೆ ಭೂಮಿಯ ಮೇಲ್ಭಾಗದಲ್ಲಿ ನಾವು ಶಿಲೆಗಳನ್ನು ನೋಡ್ತಕ್ಕಂಥ ಅಥವಾ ಕಲ್ಲು ಬಂಡೆಗಳನ್ನು ನೋಡ್ತಕ್ಕಂಥ, ಅವು ಏನಪ್ಪ ಅಂತಂದರೆ ಅತಿ ಹೆಚ್ಚು ಉಷ್ಣಾಂಶ ಅಥವಾ ಹೀಟ್ ಜನರೇಟ್ ಆದಂಥ ಸಮಯದಲ್ಲಿ ಅವು ಉಪ್ತವೆ. ತದನಂತರ ಉಷ್ಣಾಂಶ ಕಡಿಮೆ ಆದಾಗ ಅವು ಸಂಕುಚನಕ್ಕೆ ಒಳಗೆ ಬರ್ತವೆ. ಏನಪ್ಪ ಅಂತಂದರೆ ಹೀಟ್ ಹೆಚ್ಚಾದಾಗ ಅವು ಶಿಲೆಗಳು ಉಪ್ತಕ್ಕಂಥದ್ದು ಮತ್ತು ಹೀಟ್ ಕಡಿಮೆ ಆದಾಗ ಶಿಲೆಗಳು ಕುಗ್ತಕ್ಕಂಥದ್ದು. ನೋಡಿ, ಹಾಗಾದರೆ ಇದರಿಂದ ಯಾವ ರೀತಿ ಆ ಶಿಲೆಗಳು ಒಡೆತಕ್ಕಂಥ ಶೀತಲೀಕರಣಗೊಳ್ತಾವಪ್ಪ ಅಂತಂದರೆ ನೋಡಿ, ಪ್ರಮುಖವಾಗಿ ಹಗಲಿನ ವೇಳೆಯಲ್ಲಿ ಅಧಿಕ ಉಷ್ಣಾಂಶದಿಂದ ಶಿಲೆಗಳು ವಿಕಸನ ಹೊಂದುತ್ತವೆ. ರಾತ್ರಿ ವೇಳೆಗಳಲ್ಲಿ ಕಡಿಮೆ ಉಷ್ಣಾಂಶದಿಂದ ಪರಿಣಾಮವಾಗಿ ಇವು ಸಂಕುಚಿಸಲ್ಪಡುತ್ತವೆ. ಇದರಿಂದಾಗಿ ಇವು ಹಗಲು ಮತ್ತು ರಾತ್ರಿಯ ಸಂದರ್ಭದಲ್ಲಿ ಅವುಗಳ ಒಂದು ವಾಲ್ಯೂಮ್ ಇನ್ಕ್ರೀಸು ಮತ್ತು ಡಿಕ್ರೀಸ್ ಆದಂಥ ಒಂದು ಸಂದರ್ಭದಲ್ಲಿ ಆ ಶಿಲೆಗಳಲ್ಲಿ ಬಿರುಕು ಬಿದ್ದಂಥ ಸಮಯದಲ್ಲಿ ಅವು ಒಡೆದೋಗಿ ಪ್ರಮುಖವಾಗಿ ಕಣಗಳನ್ನು ಆಗ್ತಿರ್ತಕ್ಕದ್ದು. ನೋಡಿ, ಈಗ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇಲ್ಲೊಂದು ಪಿಕ್ಚರ್ ಹಾಕಿದ್ದೀನಿ. ಯಾವರಪ್ಪ ಅಂತಂದರೆ ನೋಡಿ, ಈ ಒಂದು ಶಿಲೆಗಳು ಉಷ್ಣಾಂಶ ಹೆಚ್ಚಾದಂಥ ಸಂದರ್ಭದಲ್ಲಿ ಇಗ್ತಕ್ಕಂಥದ್ದು, ದೊಡ್ಡದಾಗ್ತಕ್ಕಂಥದ್ದು. ಉಷ್ಣಾಂಶ ಕಡಿಮೆ ಆದಂಥ ಸಂದರ್ಭದಲ್ಲಿ ಇವು ಸಂಕುಚಿತನ ಹೊಂದಿರ್ಬೋದು. ಆ ಒಂದು ಸಮಯದಲ್ಲಿ ನೋಡಿ ಯಾವ ರೀತಿ ಈ ಬಿರುಕುಗಳನ್ನು ಬಿಟ್ಟಿರ್ತವೆ. ಈ ಬಿರುಕುಗಳು ಬಿಟ್ಟಾಗ ಈ ಶಿಲೆಗಳು ಒಡೆದೊಡೆದು ಚೂರಾಗಿ ಬೀಳ್ತಕ್ಕಂಥದ್ದು. ಈಗ ನಾವು ಉಷ್ಣಾಂಶದಿಂದ ಯಾವ ರೀತಿ ಶೀತಲೀಕರಣ ಹೊಂದುತ್ತೆ ಅಂತ ನೋಡಿದ್ವಿ. ಈಗ ಹಿಮ ಅಥವಾ ಕವಳದಿಂದ ಯಾವ ರೀತಿ ಶೀತಲೀಕರಣವನ್ನು ಹೊಂದುತ್ತವೆ ಅಂತ ನೋಡ್ತಾ ಬರೋಣ. ನೋಡಿ ಏನಪ್ಪ ಅಂತಂದರೆ ಭೂಮಿಯ ಮೇಲಿನ ಶೀತ ಪ್ರದೇಶಗಳಲ್ಲಿ ರಾತ್ರಿಯ ವೇಳೆ ಕಡಿಮೆ ಉಷ್ಣಾಂಶದಿಂದಾಗಿ ನೀರು ಹಿಮವಾಗಿ ಹೆಪ್ಪುಗಟ್ಟುತ್ತದೆ ಮತ್ತು ಹಗಲಿನ ವೇಳೆಯಲ್ಲಿ ಹಿಮವಾಗಿ ಕರಗ್ತಕ್ಕದ್ದು. ನೋಡಿ ಏನಪ್ಪ ಅಂತಂದರೆ ನಾವು ಹಿಮಾಲಯ ಪರ್ವತ ಅಥವಾ ಧ್ರುವಗಳ ಪ್ರದೇಶಗಳಲ್ಲಿ ರಾತ್ರಿಯ ವೇಳೆ ಉಷ್ಣಾಂಶ ಬಹಳ ಕಡಿಮೆ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀರು ಹಿಮವಾಗಿ ಹೆಪ್ಪುಗಟ್ಟತಕ್ಕಂಥದ್ದು. ನೆಕ್ಸ್ಟು ಹಗಲಿನಲ್ಲಿ ಉಷ್ಣಾಂಶ ಬಿದ್ದಂಥ ಸಂದರ್ಭದಲ್ಲಿ ಆ ಒಂದು ಹಿಮ ನೀರಾಗಿ ಹರಿತಕ್ಕಂಥದ್ದು. ನೋಡಿ, ಹಾಗಾದರೆ ಈ ರೀತಿ ಹೆಪ್ಪುಗಟ್ಟುವಿಕೆ ಮತ್ತು ಕರಗುವಿಕೆ ಇದು ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು. ಆ ಒಂದು ನಿರಂತರವಾಗಿ ನಡೀತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಹಿಮಗಟ್ಟುವುದು ಮತ್ತು ಹರಿತಕ್ಕಂಥ ಒಂದು ಆ ಪರಿಸ್ಥಿತಿ ಭೂಮಿಯಲ್ಲಿ ಅಥವಾ ಬಂಡೆಗಳ ಮಧ್ಯೆ ಈ ಬಿರುಕುಗಳಾಗಿರ್ತವೆ. ಆ ಬಿರುಕುಗಳ ಒಂದು ಸಂಧಿಯಲ್ಲಿ ನಡೀತಕ್ಕಂಥದ್ದು. ಆ ಒಂದು ಸಮಯದಲ್ಲಿ ಶಿಲೆಗಳು ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ನಿರಂತರವಾಗಿ ಉಂಟಾಗುವುದರಿಂದ ಪರಿಣಾಮವಾಗಿ ಶಿಲೆಗಳು ಒಡೆದು ಚೂರಾಗ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ನೋಡಿ ಇಲ್ಲಿ ಡಯಾಗ್ರಾಮ್ ಇದೆ. ಯಾವ ರೀತಿ ಅಂತಂದರೆ ನೋಡಿ, ಈಗ ಒಂದು ಶಿಲೆಗಳಲ್ಲಿ ಬಿರುಕುಗಳು ನೀವು ಮಾಮೂಲಿ ಇರ್ತಕ್ಕಂಥ ಏನಪ್ಪ ಅಂತಂದರೆ ಅಲ್ಲಿ ಆಗ್ತಕ್ಕಂಥ ಒಂದು ಹ್ಯುಮಿಡಿಟಿಯ ಎಕ್ಸ್ಚೇಂಜಿಂದ ಶಿಲೆಗಳಲ್ಲಿ ಮೊದಲು ಭೂಮಿಯಲ್ಲಿ ಆ ಬಂಡೆಗಳಲ್ಲಿ ಬಿರುಕುಗಳನ್ನ ನೋಡ್ಬೋದು. ನೋಡಿ ಏನಪ್ಪ ಅಂತಂದರೆ
ಆ ಬಿರುಕಿನಲ್ಲಿ ಇರ್ತಕ್ಕಂಥ ಒಂದು ಜಾಗದಲ್ಲಿ ಈ ವಾಟ್ರು ತುಂಬಿರ್ತಕ್ಕಂಥದ್ದು ನೋಡಿ. ಫಸ್ಟು ಆ ಬಿರುಕಿರ್ತಕ್ಕಂಥ ಒಂದು ಜಾಗದಲ್ಲಿ ನೀರು ಹೋಗಿ ಫಿಲ್ ಆಗ್ತಕ್ಕಂಥದ್ದು ನೋಡಿ. ನಾವು ಶಿಲೆಗಳ ಬಿರುಕುಗಳಲ್ಲಿ ನೀರು ಇಂಗ್ತಕ್ಕಂಥದ್ದು ಒಂದು. ತದನಂತರ ಎರಡು ಯಾವುದಪ್ಪ ಅಂತಂದರೆ, ನೀರು ಘನೀಕರಿಸಿದಾಗ ವಿಸ್ತರಿಸಿ ಶಿಲೆಗಳಲ್ಲಿ ಬಿರುಕು ಹೆಚ್ಚಾಗೋದು ನೋಡಿ. ಏನಪ್ಪ ಅಂತಂದರೆ, ರಾತ್ರಿ ಹೊತ್ತ ಸಮಯದಲ್ಲಿ ಶೀತ ಹೆಚ್ಚಾಗಿ ಆ ನೀರು ಐಸ್ ಆದಂಥ ಸಂದರ್ಭದಲ್ಲಿ ಈ ಬಿರುಕು ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತಕ್ಕಂಥದ್ದು ಕೆಳಕ್ಕೆ. ತದನಂತರ ನೀರು ನಿರಂತರವಾಗಿ ಘನೀಕರಣ ಮತ್ತು ದ್ರವೀಕರಣಗಳಿಂದ ವಿಭಜನೆಗಳು ಏನಪ್ಪ ಅಂತಂದರೆ, ಈ ಹೀಟು ಅಥವಾ ಇದು ಎಕ್ಸ್ಚೇಂಜ್ ಆಗ್ತಕ್ಕಂಥ ಸಂದರ್ಭದಲ್ಲಿ, ಇದು ಡೈಲಿ ರೂಟೀನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಬಂಡೆ ಬರ್ತಾ 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 ಎಕ್ಸ್ಪೆನ್ಷನ್ ಆಗಿ ಇದು ಈ ಥರ ಬ್ರೇಕ್ ಆಗ್ತಕ್ಕಂಥದ್ದು. ಇದರಿಂದ ನಾವು ಹಿಮ ಅಥವಾ ಕವಳದಿಂದ ಯಾವ ರೀತಿ ಶೀತಲೀಕರಣವನ್ನು ಬಂತು ಅಂತ ನೋಡಿದ್ವಿ. ತದನಂತರ ನೋಡಿ, ಗಾಳಿಯಿಂದ ಯಾವ ರೀತಿ ಇದು ಶೀತಲೀಕರಣ ಆಗುತ್ತೆ ಅಂತ ನೋಡ್ತಾ ಬರೋಣ. ನೋಡಿ, ಏನಪ್ಪ ಅಂತಂದರೆ, ನೀವು ಮರುಭೂಮಿಗಳಲ್ಲಿ ನೋಡಿರ್ಬೋದು. ಏನಪ್ಪ ಅಂತಂದರೆ, ಈ ಮರುಭೂಮಿಗಳಲ್ಲಿ ಗಾಳಿಯ ಮರಳಿನ ಕಣಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಿಸುವುದು ಹಾಗೂ ಇದರಿಂದ ಶಿಲಾಕಣಗಳು ಉಜ್ಜಿ ಘರ್ಷಣೆಯನ್ನು ಉಂಟು ಮಾಡತಕ್ಕ. ಏನಪ್ಪ ಅಂತಂದರೆ, ಈಗ ಮರುಭೂಮಿಗಳಲ್ಲಿ ಆ ಶಿಲೆಗಳು ಬಹಳ ಒಂದು ತೆಳುವಾಗಿರ್ತವೆ. ಆ ಒಂದು ಸಮಯದಲ್ಲಿ ಜೋರಾಗಿ ಬೀಸ್ತಿರ್ತಕ್ಕಂಥ ಒಂದು ಗಾಳಿ ಆ ಮಣ್ಣಿನ ಕಣಗಳನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಮಾಡ್ತಿರ್ಬೋದನ್ನು ನೀವು ಸಾಮಾನ್ಯವಾಗಿ ನೋಡಿರ್ಬೋದು. ಆ ಒಂದು ಸಮಯದಲ್ಲಿ ಈ ಶಿಲೆಗಳ ಮೇಲಿರ್ತಕ್ಕಂಥ ಒಂದು ಸೂಕ್ಷ್ಮವಾದಂಥ ಅಥವಾ ಮೆದು ಇರ್ತಕ್ಕಂಥ ಮಣ್ಣು ಶಿಲಾಮಿಲಾಕಣಗಳು ಘರ್ಷಣೆಗೆ ಒಳಪಡುತ್ತವೆ. ಆ ಘರ್ಷಣೆಗೆ ಒಳಪಟ್ಟಾಗ ಅವು ಒಂದಕ್ಕೊಂದೊಂದು ಉಜ್ಜಿ ಅವು ಆ ಘರ್ಷಣೆಯನ್ನು ಉಂಟು ಮಾಡಿ ಅವು ಮಣ್ಣುಗಳು ಅಥವಾ ಸವತಕ್ಕೆ ಉಂಟಾಗ್ತಕ್ಕಂಥ. ಇದರ ಪರಿಣಾಮವಾಗಿ ಶಿಲೆಗಳು ಗೀಚುವಿಕೆ ಉಂಟಾಗಿ ಈ ಶಿಲೆಗಳು ಒಡೆದು ಚೂರಾಗಿ ಆಗಿರ್ತದೆ ನೋಡಿ. ನೀವು ಎಕ್ಸಾಂಪಲ್ ಆಗಿ ಇಲ್ಲಿ ನೋಡಿರ್ಬೋದು. ಯಾವರಪ್ಪ ಅಂತಂದರೆ, ಈ ಒಂದು ಪ್ರಸ್ಥಭೂಮಿ ಅಂತ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂಡೆಗಳು ಬಹಳ ಒಂದು ಕಡಿಮೆ ಕಠಿಣತೆಯನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಯಾವರಪ್ಪ ಅಂತಂದರೆ, ಈ ಗಾಳಿ ಜೋರಾಗಿ ಬೀಸಂಥ ಸಂದರ್ಭದಲ್ಲಿ ಈ ಶಿಲೆಗಳ ಮೇಲಿರ್ತಕ್ಕಂಥ ಸಣ್ಣ 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 ಕಣಗಳು ಈ ಒಂದು ಘರ್ಷಣೆಗೆ ಒಳಪಟ್ಟು ಇವು ಈ ರೀತಿ ಮಳೆಗಳಾಗಿ ಇಲ್ಲಿ ಕೆಳಗೆ ಉದುರ್ತಕ್ಕಂಥ. ಇದರಿಂದ ನಾವು ಗಾಳಿಯಿಂದ ಶೀತಲೀಕರಣವನ್ನು ನೋಡ್ತಕ್ಕಂಥದ್ದು. ತದನಂತರ ಗುರುತ್ವಾಕರ್ಷಣೆ ನೋಡಿ. ಏನಪ್ಪ ಅಂತಂದರೆ, ಗ್ರಾವಿಟಿಯಿಂದ ಯಾವ ರೀತಿ ಶೀತಲೀಕರಣ ಆಗುತ್ತೆ ಅಂತ ನೋಡ್ತಾ ಬರೋಣ. ನೋಡಿ, ಭೂಮಿಯ ಗುರುತ್ವಾಕರ್ಷಣೆಯು ಶಕ್ತಿಯ ಬೃಹದಾಕಾರದ ಬಂಡೆಗಳನ್ನು ಶಿಲೆಗಳನ್ನು ಇಳಿಜಾರಿಗನುಗುಣವಾಗಿ ಉರುಳುವಂತೆ ಮಾಡ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಆಗಲೇ ತಾನೇ ಹೇಳಿದೆ. ಏನಪ್ಪ ಅಂತಂದರೆ, ಭೂಮಿಯ ಗ್ರಾವಿಟೇಷನ್ ಫೋರ್ಸಿಂದ ಬೆಟ್ಟಗಳ ಮೇಲಿರ್ತಕ್ಕಂಥ ಬಂಡೆಗಳು ಉರುಳಿ ಕೆಳಗಡೆ ಬರ್ತಕ್ಕಂಥ ಸಂದರ್ಭ. ಈ ರೀತಿ ಉರುಳುವ ಶಿಲೆಗಳು ತಳಭಾಗದಲ್ಲಿ ಶಿಲೆಗಳೊಡನೆ ಪರಸ್ಪರ ಘರ್ಷಿಸುವುದರಿಂದ ಒಡೆದು ಚೂರು ಚೂರಾಗಿರ್ತಕ್ಕಂಥ. ಯಾವುದಪ್ಪ ಅಂತಂದರೆ ನೋಡಿ, ಈಗ ನೀವು ನೋಡಿರ್ಬೋದು. ಈಗ ಒಂದು ರೋಡಲ್ಲಿ ಒಂದು ಬೆಟ್ಟದಲ್ಲಿ ಅಥವಾ ಒಂದು ಆ ಬೆಟ್ಟದ ಪಕ್ಕ ಒಂದು ರೋಡನ್ನು ಮಾಡ್ತೀವಿ. ನಾನು ಎಕ್ಸಾಂಪಲ್ ಹೇಳಿದೆ. ಹಾಗೆ ಚಾರ್ಮುಡಿ ಅಥವಾ ಆಗುಂಬೆ ಘಾಟ್ನಲ್ಲಿ ಆ ಗುಡ್ಡಗಳ ಪಕ್ಕ ರೋಡ್ಗಳನ್ನು ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಬೆಟ್ಟಗಳ ಮೇಲಿಂದ ಬಂಡೆಗಳು ಬಿದ್ದಿರ್ತವೆ ನೋಡಿ. ಯಾವಪ್ಪ ಅಂತಂದರೆ, ಇಲ್ಲಿ ಬಂಡೆಗಳು ಬಿದ್ದವೆ ನೋಡಿ. ಇವು ಇಲ್ಲಿಂದ ಬಂಡೆಗಳು ಮೇಲಿನ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಇವು ಈ ರೀತಿ ಘರ್ಷಣೆ, ಈ ಮೇಲಿರ್ತಕ್ಕಂಥ ಬಂಡೆ ಎರಡು ಬಂಡೆಗಳ ಮಧ್ಯೆ ಘರ್ಷಣೆಗಳನ್ನು ಒಳಗೊಂಡು ನೋಡಿ. ಇಲ್ಲಿ ಯಾವ ಥರ ಸಣ್ಣ ಸಣ್ಣ ಇವು ಪೀಸ್ ಆಗಿರ್ತಕ್ಕಂಥದ್ದು. ಈ ಪೀಸ್ ಆದಂಥ ಸಂದರ್ಭವನ್ನು ನಾವು ಗುರುತ್ವಾಕರ್ಷಣೆಯಿಂದ ಇವು ಶೀತಲೀಕರಣಗೊಂಡು ಸಣ್ಣ ಸಣ್ಣ ಮಣ್ಣಿನ ಪಾರ್ಟಿಕಲ್ ಆಗಿ ನೋಡಿ ಇಲ್ಲಿ ಕೆಳಗಡೆ ಯಾವ ರೀತಿ ಇವು ವೈಟ್ ಥರ ಶೀತಲೀಕರಣಗೊಂಡು ಚೂರುಗಳಾಗಿ ಇರ್ತಕ್ಕಂಥ ನಾವು ಪರಿಸ್ಥಿತಿಗಳನ್ನು ನೋಡ್ಬೋದು. ತದನಂತರ ನೋಡಿ, ಸಮುದ್ರದ ಅಲೆಗಳು ನೋಡಿ. ಸಮುದ್ರದ ಅಲೆಗಳು ತೀವ್ರ ಪ್ರದೇಶದ ಬಂಡೆಗಳಿಗೆ ರಭಸವಾಗಿ ಅಪ್ಪಳಿಸ್ತವೆ ನೋಡಿ. ನೀವು ಈ ಕೋಸ್ಟಲ್ ಏರಿಯಾಗಳಲ್ಲಿ ನೋಡಿರ್ಬೋದು. ಏನಪ್ಪ ಅಂತಂದರೆ, ಈ ಭೂಮಿ ಅಥವಾ ಸಮುದ್ರದ ಅಲೆಗಳು ಫೋರ್ಸ್ ಆಗಿ ಬಂದು ಆ ಬಂಡೆಗಳಿಗೆ ರಪ್ ಅಂತಕ್ಕಂಥ ಹೊಡಿತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಭೂಸವೆತಗಳು ಉಂಟಾಗ್ತಕ್ಕಂಥ ಸಂದರ್ಭವನ್ನು ನೋಡಿರ್ಬೋದು ನೋಡಿ. ಇದರ ಪರಿಣಾಮವಾಗಿ ತೀರ ಪ್ರದೇಶಗಳು ಶಿಲೆಗಳು ಒಡೆದು ಚೂರುಗಳನ್ನು ಆಗ್ತಕ್ಕಂಥ ನೋಡಿ. ಇಲ್ಲಿ ಯಾವ ಥರ ಈ ಬಂಡೆಗಳು ಅಥವಾ ರೋಡ್ಗಳು ನೋಡಿ, ಇಲ್ಲಿ ಈ ಅಲೆಗಳು ಭೂಮಿಗೆ ಬಂದು ಯಾವ ರೀತಿ ಅಪ್ಪಳಿಸಿ ಇಲ್ಲಿರ್ತಕ್ಕಂಥ ಒಂದು ಕಲ್ಲು ಬಂಡೆಗಳು ಚೂರಾಗಿ ಯಾವ ರೀತಿ ಈ ಲ್ಯಾಂಡ್ ಸ್ಲೈಡ್ ಆಗಿ ಇದು ಶಿಥಿಲೀಕರಣಗೊಂಡು ನೋಡಿ. ಇಲ್ಲೆಲ್ಲ ಮಣ್ಣುಗಳು ಯಾವ ರೀತಿ ಚೂರಾಗಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು.
ತದನಂತರ ನೋಡಿ, ಈಗ ಶಿಲೆಗೆ ಪ್ರಕಾರವಾಗಿ ಭೌತಿಕ ಶಿಥಿಲೀಕರಣ ಪ್ರಕ್ರಿಯೆಯು ಹಲವಾರು ರೀತಿಗಳಲ್ಲಿ ನಡೀತಕ್ಕಂಥದ್ದು. ನೋಡಿ, ಹಾಗಾದರೆ ಈಗ ನಾವು ಉಷ್ಣಾಂಶದಿಂದ ಭೌತಿಕವಾಗಿ ಶಿಲೆಗಳು ಶಿಥಿಲೀಕರಣವನ್ನು ಹೊಂದತಕ್ಕಂಥವು ಅಂತ ನೋಡಿದ್ವಿ. ಹಾಗಾದರೆ ಈಗ ಭೌತಿಕ ಶಿಥಿಲೀಕರಣದಲ್ಲಿ ಹಲವಾರು ರೀತಿಯಲ್ಲಿ ಈ ಒಂದು ಶಿಥಿಲೀಕರಣ ಉಂಟಾಗ್ತದೆ. ಮೊದಲನೇದಾಗಿ ಶಿಲಾ ವಿಭಜನೆಯನ್ನು ನಾವು ನೋಡ್ತಾ ಬರೋಣ. ನೋಡಿ, ಅದು ನೋಡಿ, ಈ ಶಿಲಾ ವಿಭಜನೆಯು ಪ್ರಮುಖವಾಗಿ ಉಷ್ಣಾಂಶದ ವ್ಯತ್ಯಾಸದಿಂದಾಗಿ ಶಿಲೆಗಳಲ್ಲಿ ನಿರಂತರವಾದ ಹಿಗ್ಗುವಿಕೆ, ಪ್ರಸರಣ ಮತ್ತು ಕುಗ್ಗುವಿಕೆಯಿಂದ ಉಂಟಾಗಿ ಇವು ನಿರ್ಮಾಣಗಳನ್ನು ಹೊಂದಿರತಕ್ಕಂಥದ್ದು. ನಾನು ಏನಪ್ಪ ಅಂತಂದರೆ, ಹಗಲಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದಾಗ ಶಿಲೆಗಳು ಉಬ್ತಕ್ಕಂಥದ್ದು, ರಾತ್ರಿ ಹೊತ್ತು ಉಷ್ಣಾಂಶ ಕಡಿಮೆ ಇದ್ದಾಗ ಅವು ಕುಗ್ಗುವಿಕೆಯನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಅವು ವ್ಯಾಲ್ಯೂಮನ್ನು ಎಕ್ಸ್ಚೇಂಜ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಡೆದು ಚೂರಾಗ್ತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಪರಿಣಾಮದಿಂದ ಇದರ ಪರಿಣಾಮವಾಗಿ ಕಾಲಕ್ರಮೇಣವಾಗಿ ಶಿಲೆಗಳು ಒಡೆದು ತುಂಡುಗಳಾಗಿ ವಿಭಜನೆಗಳನ್ನು ಹೊಂದಿರತಕ್ಕಂಥದ್ದು. ಇವನ್ನೇ ನಾವು ಶಿಲಾ ವಿಭಜನೆ ಅಂತ ಕರಿತಕ್ಕಂಥದ್ದು. ನೋಡಿ, ಇಲ್ಲಿ ನೀವು ನೋಡ್ಬೋದು ಯಾವಪ್ಪ ಅಂತಂದರೆ ಈ ಬಂಡೆ ಯಾವ ರೀತಿ ಇದು ಕ್ರ್ಯಾಕನ್ನು ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟು ಕಣ ವಿಭಜನೆ ಅಂತ ನೋಡ್ತಾ ಬರೋಣ. ನೋಡಿ, ಹಾಗಾದರೆ ಕಣ ವಿಭಜನೆ ಅಂತಂದರೆ ಈಗ ನಾವು ಶಿಲೆಗಳು ಮತ್ತು ಖನಿಜಗಳ ಬಗ್ಗೆ ಟಾಪಿಕಲ್ಲಿ ನೋಡಿದ್ವಿ. ಏನಪ್ಪ ಅಂತಂದರೆ, ಶಿಲೆಗಳು ಮಿಕ್ಸರ್ಸ್ ಆಫ್ 2 or more ಮಿನರಲ್ಸ್ಗಳಿಂದ ಈ ಶಿಲೆಗಳು ಮಾರ್ಪಟ್ಟಿರ್ತವೆ ಅಂತ ನೋಡಿದ್ವಿ. ಏನಪ್ಪ ಅಂತಂದರೆ, ಶಿಲೆಗಳು ಹಲವಾರು ಬಗೆಯ ಖನಿಜಗಳಿಂದ ಕೂಡಿವೆ ಹಾಗೂ ಈ ಖನಿಜಗಳು ವಿಭಿನ್ನ ಪ್ರಮಾಣದ ಶಾಖದಿಂದಾಗಿ ವಿವಿಧ ರೀತಿಯಲ್ಲಿ ಪ್ರಕ್ರಿಯೆಯನ್ನು ತೋರಿಸ್ತಕ್ಕಂಥ. ಏನಪ್ಪ ಅಂತಂದರೆ, ಹಲವಾರು ಮಿನರಲ್ಸ್ಗಳಿಂದ ಈ ಶಿಲೆಗಳು ಉಂಟಾಗಿರ್ತವೆ. ಆ ಒಂದು ಎಕ್ಸ್ಚೇಂಜ್ ಆಫ್ ಹೀಟ್ರಿಂದ ಇವು ಕೂಡ ಒಡೆದು ಶಿಲೆಗಳಾಗಿ ಅಥವಾ ಮಣ್ಣಿನ ಕಣಗಳಾಗಿ ನಿರ್ಮಾಣವನ್ನು ಹೊಂದತಕ್ಕಂಥದ್ದು. ನೋಡಿ, ಇದರ ಪರಿಣಾಮವಾಗಿ ಶಿಲೆಗಳು ವಿವಿಧ ಖನಿಜಗಳ ಕಣಗಳಾಗಿ ಛಿದ್ರಗೊಳ್ಳುವ ಅಥವಾ ಒಡೆದು ಚೂರು ಚೂರು ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ ನಾವು ಕಣ ವಿಭಜನೆ ಅಂತಕ್ಕಂಥ ಕರಿತಕ್ಕಂಥ. ನೆಕ್ಸ್ಟು ಪದರ ವಿಭಜನೆ ಅಂತ ನೋಡ್ತಾ ಬರ. ನೋಡಿ, ಏನಪ್ಪ ಅಂತಂದರೆ, ಈ ಪದರ ವಿಭಜನೆ ಅಂತಂದರೆ ಸೂರ್ಯನ ಶಾಖದ ಪರಿಣಾಮವಾಗಿ ಶಿಲಾ ಹೊರ ಮೇಲ್ಮೈ ಉಷ್ಣಾಂಶ ಪಡೆದರೆ ಒಳಭಾಗವು ಬಹುತೇಕವಾಗಿ ತಂಪಾಗಿರ್ತಕ್ಕಂಥ. ನೋಡಿ, ಏನಪ್ಪ ಅಂತಂದರೆ, ಈಗ ಬಂಡೆಯ ಮೇಲ್ಭಾಗವು ಹಗಲು ಹೊತ್ತಿನಲ್ಲಿ ಹೆಚ್ಚಿನ ಒಂದು ಸೂರ್ಯನ ಶಾಖವನ್ನು ಪಡ್ತಕ್ಕಂಥದ್ದು. ಆದರೆ ಬಂಡೆ ಮೇಲ್ಪದರ ಉಷ್ಣತೆಯನ್ನು ಒಳಗೊಂಡಿರುತ್ತೆ. ಆದರೆ ಬಂಡೆ ಕೆಳಗಿರ್ತಕ್ಕಂಥ ಒಂದು ಪದರ ತಣ್ಣಗೆ ಇರ್ತಕ್ಕಂಥ ಒಂದು ತಂಪಾಗಿರ್ತಕ್ಕಂಥ ಒಂದು ಕಾರಣವನ್ನು ಹೊಂದಿರ್ತದೆ. ನೋಡಿ, ಈ ಶಿಲೆಗಳನ್ನು ಮೇಲ್ಮೈ ಭಾಗದ ಶಿಲೆಗಳನ್ನು ಇವು ವಿಕಸನವಾಗುವಂತೆ ಮತ್ತು ಬಿರುಕು ಬಿಡುವಂತೆ ಮಾಡುತ್ತವೆ. ನೋಡಿ, ಏನಪ್ಪ ಅಂತಂದರೆ, ಈ ಸೂರ್ಯನ ಕಿರಣ ಹೀಟು ಆ ಬಂಡೆಯ ಮೇಲ್ಭಾಗವನ್ನು ಬಿರುಕು ಬಿಡ್ತಕ್ಕಂಥದ್ದು ಅಥವಾ ಅದು ಒಡೆದು ಶಿಲಾಚೂರುಗಳಾಗಿ ಆಗ್ತಕ್ಕಂಥ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡ್ತಕ್ಕಂಥ. ಇದರ ಪರಿಣಾಮವಾಗಿ ಶಿಲೆಗಳು ತೆಳುವು ಪದರದಲ್ಲಿ ಸುಲಿದುವನ್ನು ಬಿಡ್ತಕ್ಕಂಥ. ಏನಪ್ಪ ಅಂತಂದರೆ, ಈ ಬಂಡೆಗಳ ಮೇಲ್ಭಾಗ ಹೆಚ್ಚು ಬಿಸಿಲಿಂದ ಒಡೆದು ಚೂರಾಗಿ ಒಂದು ಆ ಲೇಯರು ಫುಲ್ಲು ಸಣ್ಣ ಸಣ್ಣ ಕಣಗಳಾಗಿ ಕೆಳಗೆ ಬೀಳ್ತಕ್ಕಂಥದ್ದು. ನೋಡಿ, ತದನಂತರ ಅಂದರೆ ಯಾವಪ್ಪ ಅಂತಂದರೆ, ನಾವು ಈರುಳ್ಳಿ ಸಿಪ್ಪೆ ಯಾವ ರೀತಿ ಬಿಡಿಸ್ತೀವಪ್ಪ ಅಂತಂತಂದರೆ, ಆ ಒಂದು ರೀತಿಯಲ್ಲಿ ಈ ಈ ಬಂಡೆಗಳ ಮೇಲ್ಪದರದಲ್ಲಿ ಸೂರ್ಯನ ಬೆಳಕು ಅಬ್ಸರ್ವ್ ಮಾಡಿಕೊಂಡು ಆ ಮೇಲಿನ ಪದರ ಬಿರುಕು ಬಂದು ಸಣ್ಣ ಸಣ್ಣ ಕಣಗಳಾಗಿ ಅವು ಕೆಳಗೆ ಬೀಳ್ತಕ್ಕಂಥದ್ದು. ನೋಡಿ, ಇಲ್ಲಿ ನೀವು ನೋಡ್ಬೋದು ಯಾವಪ್ಪ ಅಂತಂದರೆ, ಈ ಬಂಡೆಯ ಮೇಲ್ಪದರ ನೋಡಿ, ಈ ಬಂಡೆ ಮೇಲ್ಪದರ ಅತಿ ಹೆಚ್ಚು ಉಷ್ಣಾಂಶದಿಂದ ಒಡೆದು ಚೂರಾಗಿರುತ್ತೆ. ಆದರೆ ಆ ಮೇಲ್ಪದರದ ಕೆಳಭಾಗ ತಣ್ಣಗೆ ಇರತಕ್ಕಂಥ ಸಂದರ್ಭದಲ್ಲಿ ಈ ಹೀಟ್ ಎಕ್ಸ್ಚೇಂಜಸ್ ಆಗಿ ಈ ಭೂಮಿಯ ಮೇಲ್ಪದರ ನೋಡಿ ಯಾವ ರೀತಿ ಈ ಥರ ಒಡೆದು ನಾವು ಈ ಈರುಳ್ಳಿ ಸಿಪ್ಪೆ ತೆಗೆದಂಥ ರೂಪದಲ್ಲಿ ಈ ಮಣ್ಣಿನ ಕಣಗಳಾಗಿ ಇವು ಶಿಥಿಲೀಕರಣಗಳನ್ನು ಹೊಂದಿರತಕ್ಕಂಥದ್ದು. ನೋಡಿ, ತದನಂತರ ಈಗ ಭೌತಿಕ ಶೀತಲೀಕರಣವನ್ನು ನೋಡಿ, ಈಗ ನಾವು ರಾಸಾಯನಿಕ ಶೀತಲೀಕರಣವನ್ನು ನೋಡ್ತಕ್ಕಂಥದ್ದು. ತದನಂತರ ನೋಡಿ, ಮೊದಲನೇದಾಗಿ ಶಿಲೆಗಳು ರಾಸಾಯನಿಕ ಪ್ರಕ್ರಿಯೆಗೆ ಒಳಪಟ್ಟು ನಶಿಸುವಿಕೆಯನ್ನೇ ರಾಸಾಯನಿಕ ಶೀತಲೀಕರಣ ಎಂದಿರ್ತಕ್ಕಂಥ. ಏನಪ್ಪ ಅಂತಂದರೆ, ಶಿಲೆಗಳು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟ ಒಂದು ಸಂದರ್ಭದಲ್ಲಿ ಆ ಒಂದು ಶಿಲೆಗಳು ಒಡೆದು ಚೂರಾಗ್ತಕ್ಕಂಥ ಸಂದರ್ಭವನ್ನು ನಾವು ರಾಸಾಯನಿಕ ಶೀತಲೀಕರಣ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ
ಪ್ರಕ್ರಿಯೆ ಈ ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಶಿಲೆಗಳಲ್ಲಿರುವ ಮೂಲ ಖನಿಜಗಳಿಂದ ದ್ವಿತೀಯ ಅಥವಾ ಹೊಸ ಖನಿಜಗಳ ಬೆಳವಣಿಗೆ ಉಂಟಾಗ್ತಕ್ಕಂಥ ನೋಡಿ ಏನಪ್ಪ ಅಂತಂದರೆ ಕೆಮಿಕಲ್ ಫಸ್ಟು ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್ ಅಪ್ಪ ಅಂತಂದರೆ ಕೆಮಿಕಲ್ ರಿಯಾಕ್ಷನ್ ಈ ಕೆಮಿಕಲ್ ರಿಯಾಕ್ಷನ್ ಅಂತಂದರೆ ಒಂದು ವಸ್ತುಗಳಿದೆಯೋ ಅಂತಂದರೆ ಮೂರನೇ ಒಂದು ವಸ್ತುವಿಗೆ ಉತ್ಪಾದನೆ ಆ ಎರಡು ವಸ್ತು ಕೆಮಿಕಲ್ ರಿಯಾಕ್ಷನ್ ಆಗಿ ಮೂರನೇ ವಸ್ತು ಉತ್ಪತ್ತಿಯನ್ನು ಆಯ್ತಪ್ಪ ಅಂತಂದರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಅಂತ ಆಯಿತು. ಏನಪ್ಪ ಅಂತಂದರೆ ನೋಡಿ 2-3 ವಸ್ತುಗಳು ಇದ್ದಂಥ ಸಂದರ್ಭದಲ್ಲಿ 4-5ನೇ ವಸ್ತು ಅಥವಾ 2 ವಸ್ತುಗಳು ಒಂದು ಕಂಬಷನ್ಗೆ ಒಳಪಟ್ಟು ಇನ್ನೊಂದು ವಸ್ತು ಉತ್ಪಾದನೆ ಆಯ್ತಪ್ಪ ಅಂತಂದರೆ ನಾವು ರಾಸಾಯನಿಕ ಒಂದು ಪ್ರಕ್ರಿಯೆ ಅಂತಕ್ಕಂಥ ಬೇಸಿಕ್ ಅಂತ ಕರಿತಕ್ಕಂಥ. ನೋಡಿ ಏನಪ್ಪ ಅಂತಂದರೆ ಇದನ್ನು ಯಾವ ರೀತಿ ನೋಡೋಣ ಅಂತಂದರೆ ಮಳೆ ನೀರು ಮತ್ತು ವಾಯುಮಂಡಲದ ಅನಿಲಗಳು ರಾಸಾಯನಿಕ ಶಿಥಿಲೀಕರಣದ ಮುಖ್ಯ ಕರ್ತೃಗಳಾಗಿರ್ತಕ್ಕಂಥ. ನೋಡಿ ಏನಪ್ಪ ಅಂತಂದರೆ ನಾವು ಮಳೆ ಬರ್ತಕ್ಕಂಥ ನೀರು, ಆ ಮಳೆ ನೀರಿನಲ್ಲಿ ಕಾರ್ಬೋನಿಕ್ ಆಮ್ಲ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಆದರೆ ಅದರಿಂದ ವಾಯುಮಂಡಲದ ಅನಿಲಗಳು ರಾಸಾಯನಿಕ ಶಿಥಿಲೀಕರಣದ ಮುಖ್ಯ ಕರ್ತೃಗಳಾಗ್ತದೆ. ನೋಡಿ ಎಕ್ಸಾಂಪಲ್ ಕೇಳ್ತಾರೆ, ರಾಸಾಯನಿಕ ಶಿಥಿಲೀಕರಣದ ಕೆಳಗಿನ ಯಾವ ಪ್ರಮುಖ ಕರ್ತೃಗಳಾಗಿದೆಯಪ್ಪ ಅಂತಂದರೆ ವಾತಾವರಣದಲ್ಲಿರ್ತಕ್ಕಂಥ ಅನಿಲಗಳು ಮತ್ತು ಮಳೆಯ ನೀರು ಪ್ರಮುಖವಾಗಿ ಈ ರಾಸಾಯನಿಕ ಶಿಥಿಲೀಕರಣಕ್ಕೆ ಪ್ರಮುಖವಾದ ಅಂಶಗಳಾಗಿರ್ತವೆ. ನೋಡಿ ಇವು ತೇವಯುತ ವಾಯುಗುಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಯಾವಪ್ಪ ಅಂತಂದರೆ ಈ ಜಾಸ್ತಿ ಮಳೆ ಬರ್ತಕ್ಕಂಥ ಒಂದು ವಾತಾವರಣದಲ್ಲಿ ಈ ನಾವು ರಾಸಾಯನಿಕ ಶಿಥಿಲೀಕರಣ ಹೆಚ್ಚಾಗಿ ಕಂಡು ಬರ್ತಕ್ಕಂಥ. ತದನಂತರ ನೋಡಿ ಈಗ ರಾಸಾಯನಿಕ ಶಿಥಿಲೀಕರಣದ ವಿಧಗಳು ಯಾವುವು ಅಂತ ನೋಡ್ತಾ ಬರೋಣ. ಯಾವುದಪ್ಪ ಅಂತಂದರೆ ಈ ಕೆಮಿಕಲ್ ಕೂಲಿಂಗ್ ಬಳಕೆ ವಿಧಗಳನ್ನು ನೋಡ್ತಾ. ಮೊದಲನೇದಾಗಿ ಆಮ್ಲಜನಕದ ಸಂಯೋಜನೆ ಅಥವಾ ಆಕ್ಸಿಡೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟು ಇಂಗಾಲದ ಸಂಯೋಜನೆ ಅಥವಾ ಕಾರ್ಬನೈಸೇಷನ್ ಅಂತ ಕರಿತಕ್ಕಂಥದ್ದು. ತದನಂತರ ಜಲಜನಕದ ಅಥವಾ ಹೈಡ್ರೋಜನೈಸೇಷನ್ ಅಂತಕ್ಕಂಥ ಕರಿತಕ್ಕಂಥ. ತದನಂತರ ದ್ರಾವಣೀಕರಣ ಅಂತಕ್ಕಂಥ ನಾವು ಕರಿತಕ್ಕಂಥ. ಮೊದಲನೇದಾಗಿ ನೋಡಿ ಈಗ ಆಮ್ಲಜನಕದ ಸಂಯೋಜನೆ ಅಥವಾ ಆಕ್ಸಿಡೈಸೇಷನ್ ಅನ್ನು ನೋಡ್ತಾ ಬರೋಣ. ನೋಡಿ ಈಗ ಆಕ್ಸಿಜನೈಸೇಷನ್ ಅಂತಂದರೆ ನೋಡಿ ಆಮ್ಲಜನಕವನ್ನು ಒಳಗೊಂಡ ಮಳೆಯು ನೀರು ಕಬ್ಬಿಣಾಂಶಗಳುಳ್ಳ ಶಿಲೆಗಳೊಡನೆ ಸಂಪರ್ಕ ಹೊಂದಿದಾಗ ಆಕ್ಸಿಡೈಸೇಷನ್ ಅಥವಾ ಆಕ್ಸಿಡ್ ಆಗಿ ಪರಿವರ್ತನೆಯನ್ನು ಒಳಗೊಂಡಿರ್ತಕ್ಕ. ನೋಡಿ ಏನಪ್ಪ ಅಂತಂದರೆ ಆಮ್ಲಜನಕ ಹೊಂದಿರತಕ್ಕಂಥ ಮಳೆ ನೀರು ಕಬ್ಬಿಣಾಂಶಗಳನ್ನು ಅಥವಾ ಮ್ಯಾಂಗ್ನೀಸು ಆ ಒಂದು ಕಬ್ಬಿಣಾಂಶಗಳನ್ನು ಹೊಂದಿರತಕ್ಕಂಥ ಶಿಲೆಗಳೊಡನೆ ಸಂಪರ್ಕ ಹೊಂದಿದಾಗ ಅದು ಆಕ್ಸೈಡ್ ರೂಪದಲ್ಲಿ ರಿಯಾಕ್ಟನ್ನು ಹೊಂದಿ ಇದು ಆಕ್ಸಿಡೈಸೇಷನ್ ಆಗಿ ಪರಿವರ್ತನೆಯನ್ನು ಹೊಂದಿರತಕ್ಕಂಥದ್ದು. ತದನಂತರ ಈಗ ನಾವು ಇಂತಹ ರಾಸಾಯನಿಕ ಪ್ರಕ್ರಿಯೆಯನ್ನೇ ಆಮ್ಲಜನಕ ಸಂಯೋಜನೆ ಅಂತಾರೆ. ಸಾಮಾನ್ಯವಾಗಿ ಕಬ್ಬಿಣವು ತುಕ್ಕು ಹಿಡಿಯುವಿಕೆ ಪ್ರಕ್ರಿಯೆಯಲ್ಲಿ ಆಮ್ಲಜನಕ ಸಂಯೋಜನೆ ಉದಾಹರಣೆಗೆ ನೋಡಿ ಯಾವುದಪ್ಪ ಅಂತಂದರೆ ಈಗ ನಾವು ಫೆರ್ರಸ್ಸು ಯಾವುದಪ್ಪ ಅಂತಂದರೆ ಕಬ್ಬಿಣವನ್ನು ನೋಡಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ ಈಗ ಇದು ಕಬ್ಬಿಣ H2 ಏನಪ್ಪ ಅಂತಂದರೆ ಮಳೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೋಡಿ ಈಗ ಈ H2 ಇವೆರಡು ರಿಯಾಕ್ಷನ್ ಆದಂಥ ಸಮಯದಲ್ಲಿ ಇಲ್ಲಿ Fe2O3 ಏನಪ್ಪ ಅಂತಂದರೆ ಫೆರ್ರಿಕ್ ಆಕ್ಸೈಡ್ ಅಂತಂದರೆ ಅಲ್ಲಿ ಅದು ಆಕ್ಸಿಜನ್ನು ಮತ್ತು ಮಳೆಯಲ್ಲಿರ್ತಕ್ಕಂಥ ಆಕ್ಸಿಜನ್ ವಾಟರ್ ಮಾಲಿಕ್ಯೂಲು ಮತ್ತು ಹೈಡ್ರೋಜನ್ ಮಾಲಿಕ್ಯೂಲು ಈ ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆಯಲ್ಲಿರ್ತಕ್ಕಂಥ ಇವು ಆಕ್ಸಿಜನ್ ಮತ್ತು ಹೈಡ್ರೋಜನ್ನು ಈ ಕಬ್ಬಿಣದ ಜೊತೆಗೆ ಒಂದು ಕೆಮಿಕಲ್ ರಿಯಾಕ್ಷನ್ ಹೊಂದಿ ಅಲ್ಲಿ ಫೆರ್ರಿಕ್ ಆಕ್ಸೈಡ್ ಅಥವಾ ಕಬ್ಬಿಣದ ಆಕ್ಸೈಡ್ ಆಗಿ ರಿಯಾಕ್ಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಏನಪ್ಪ ಅಂತಂದರೆ ಕೆಮಿಕಲ್ ರಿಯಾಕ್ಷನ್ ಅಂತಂದರೆ ಎರಡು ಎಲಿಮೆಂಟ್ಗಳು ಕಾಂಪೋಸಿಷನ್ ಆಗಿ ಮಿಕ್ಸರ್ ಆಗಿ 2 or more ಎಲಿಮೆಂಟ್ ಒಂದು ಉತ್ಪನ್ನ ಉಂಟಾದಂಥ ಸಂದರ್ಭವನ್ನು ನಾವು ರಾಸಾಯನಿಕ ಪ್ರಕ್ರಿಯೆ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ ಎಕ್ಸಾಮಲ್ಲಿ ಕೇಳ್ತಾನೆ ಈ ಕೆಳಗಿನ ಯಾವುದು ಆಕ್ಸಿಡೈಸೇಷನ್ಗೆ ಉದಾಹರಣೆ ಅಂತಂದರೆ ಕಬ್ಬಿಣ ತುಕ್ಕನ್ನು ಹಿಡಿತಕ್ಕಂಥದ್ದು ಒಂದು ಆಕ್ಸಿಡೈಸೇಷನ್ಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ನಾವು ಇಂಗಾಲದ ಸಂಯೋಜನೆ ಅಥವಾ ಕಾರ್ಬನೈಸೇಷನನ್ನು ನೋಡ್ತಾ ಬರೋಣ. ಹಾಗಾದರೆ ಏನಪ್ಪ ಅಂತಂದರೆ ನೋಡಿ ಇವು ಇಂಗಾಲದ ಡೈಆಕ್ಸೈಡ್ನಿಂದ ಕೂಡಿರುವ ಮಳೆಯ ನೀರು ಏನಪ್ಪ ಅಂತಂದರೆ ಮಳೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಈ ಆಮ್ಲ ಮಳೆಯನ್ನು ನೋಡಿರ್ಬೋದು. ಏನಪ್ಪ ಅಂತಂದರೆ ಎಕ್ಸಸ್ ಆಫ್ ಗ್ರೀನ್ ಅಥವಾ ಎಕ್ಸಸ್ ಆಫ್ ಈ ಗ್ಲೋಬಲ್ ವಾರ್ಮಿಂಗ್ ಗ್ಯಾಸ್ಗಳು ಗ್ರೀನ್ ಎಫೆಕ್ಟ್ಗಳು ಆದಂಥ ಸಂದರ್ಭದಲ್ಲಿ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಮಳೆ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಸುಣ್ಣದ ಕಲ್ಲಿನ ಸಂಪರ್ಕ ಹೊಂದಿದಾಗ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿ ಪರಿವರ್ತನೆಗೊಂಡು ದ್ರಾವಣ ರೂಪದಲ್ಲಿ ಸುಲಭವಾಗಿ ಕರಗೋದು. ಏನಪ್ಪ ಅಂತಂದರೆ ನೋಡಿ ಈ ಮಳೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು
ಈ ಅಥವಾ ಯಾವುದಪ್ಪ ಅಂತಂದರೆ ಈ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತಂದರೆ ಈ ಸುಣ್ಣದ ಕಲ್ಲು, ಆ ಸುಣ್ಣದ ಕಲ್ಲಿನ ಮೇಲೆ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಳೆ ನೀರು ಬಿದ್ದಾಗ ಆ ಸುಣ್ಣದ ಕಲ್ಲು ಕ್ಯಾಲ್ಶಿಯಂ ಬೈಕಾರ್ಬೋನೇಟ್ ಆಗಿ ಪರಿವರ್ತನೆಯನ್ನು ಹೊಂದತಕ್ಕಂಥ ಇದು ಒಂದು ನಾವು ದ್ರಾವಣದ ಸುಲಭವಾಗಿ ಕರಗ್ತಕ್ಕಂಥದ್ದು. ತದನಂತರ ಈ ಒಂದು ಪ್ರಕ್ರಿಯೆಯನ್ನು ನಾವು ಇಂಗಾಲದ ಸಂಯೋಜನೆ ಅಂತಕ್ಕಂಥ ಕರಿತಕ್ಕಂಥದ್ದು. ನೆಕ್ಸ್ಟು ಇದಕ್ಕೆ ಪ್ರಮುಖವಾದ ನಾವು ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ನಾವು ಸುಣ್ಣದ ಕಲ್ಲು ಈಗ ಆಗ್ತಕ್ಕಂಥದ್ದನ್ನ ಎಕ್ಸಾಂಪಲ್ ಆಗಿ ನೋಡ್ಬೋದು. ಯಾವುದಪ್ಪ ಅಂತಂದರೆ ಈ ಸುಣ್ಣದ ಕಲ್ಲು ಸೋಡಿಯಂ ಬೈಕಾರ್ಬೋನೇಟು ಈ ಸುಣ್ಣದ ಕಲ್ಲು ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಈ ಕೆಮಿಕಲ್ ರಿಯಾಕ್ಷನ್ಗೆ ಅಥವಾ ಕಾರ್ಬೋನೈಸೇಷನ್ಗೆ ಪ್ರಮುಖ ಉದಾಹರಣೆ ಅಂತ ನಾವು ನೋಡ್ತಾ ಬರ್ಬೋದು. ನೆಕ್ಸ್ಟು ಜಲ ಸಂಯೋಜನೆ ಅಥವಾ ಹೈಡ್ರೇಷನನ್ನು ನೋಡ್ತಾ ಬರೋಣ. ನೋಡಿ ಏನಪ್ಪ ಅಂತಂದರೆ ಈ ಹೈಡ್ರೇಷನ್ ಅಥವಾ ಜಲ ಸಂಯೋಜನೆ ಏನಪ್ಪ ಅಂತಂದರೆ ಶಿಲೆಗಳಲ್ಲಿನ ಕೆಲವು ಖನಿಜಗಳು ನೀರನ್ನು ಹೀರ್ತಕ್ಕಂಥದ್ದು. ಏನಪ್ಪ ಅಂತಂದರೆ ಈ ಶಿಲೆಗಳಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಮಿನರಲ್ಸ್ಗಳು ಆ ವಾಟರ್ ಕಂಟೆಂಟನ್ನು ಅಬ್ಸರ್ವೇಷನ್ ಮಾಡ್ಕೊಂಥ ಸಂದರ್ಭದಲ್ಲಿ ಪರಿಣಾಮವಾಗಿ ಗಾತ್ರದಲ್ಲಿ ಹಿಗ್ಗಲ್ಪಟ್ಟು ಶಿಲೆಗಳಲ್ಲಿ ಭೌತಿಕ ಒತ್ತಡ ಹೆಚ್ಚಾಗ್ತಕ್ಕಂಥ. ಏನಪ್ಪ ಅಂತಂದರೆ ಆ ಶಿಲೆಗಳ ಮೇಲೆ ಇದ್ದಂಥ ನೀರು ಅಥವಾ ಮಿನರಲ್ಸು ಆ ವಾಟರ್ನ ಅಬ್ಸರ್ಪ್ಷನ್ ಮಾಡ್ಕೊಂಡು ಅದರಲ್ಲಿರ್ತಕ್ಕಂಥ ಬಂಡೆಯ ವಾಲ್ಯೂಮ್ ಎಕ್ಸ್ಪ್ಲೋಷನ್ ಆಗಿ ಆ ಒಂದು ಬಂಡೆಗಳು ಹೊಡಿತಕ್ಕಂಥದ್ದು. ನೋಡಿ ಇದಕ್ಕೆ ಪ್ರಮುಖವಾದ ಒಂದು ಉದಾಹರಣೆ ಯಾವುದಪ್ಪ ಅಂತಂದರೆ ಕೆಲವು ಖನಿಜಗಳಾದ ಫೆಲ್ಸ್ಪಾರ್ ಮತ್ತು ಜಿಪ್ಸಮ್ಗಳು ಪುಡಿಯಾಕಾರದಲ್ಲಿ ಕ್ಷೀಣಿಸಲ್ಪಡುತ್ತೆ. ಈ ಪ್ರಕ್ರಿಯೆಯನ್ನು ಜಲ ಸಂಯೋಜನೆ ಅಂತಕ್ಕಂಥ ಕರಿತಕ್ಕ. ಏನಪ್ಪ ಅಂತಂದರೆ ಇವು ನೋಡಿರ್ಬೋದು ನೀವು. ಫೆಲ್ಸ್ಪಾರ್ ಅಂತಂದರೆ ಏನಪ್ಪ ಅಂತಂದರೆ ಈ ಕ್ರಸ್ಟ್ ಒಂದು ಭಾಗದಲ್ಲಿ ಫೆಲ್ಸ್ಪಾರ್ ಅಂತಕ್ಕಂಥದ್ದು ಕಂಡುಬರ್ತದೆ. ಏನಪ್ಪ ಅಂತಂದರೆ ಈ ಫೆಲ್ಸ್ಪಾರ್ ಅಂತಕ್ಕಂಥದ್ದು ಕಾಂಬಿನೇಷನ್ ಆಫ್ ಆಕ್ಸಿಜನ್ ಆ್ಯಂಡ್ ಸಿಲಿಕಾನ್ನ ಬೈ ಪ್ರಾಡಕ್ಟೇ ಈ ಫೆಲ್ಸ್ಪಾರ್ ಅಂತಕ್ಕಂಥ ಕರಿತಕ್ಕಂಥದ್ದು. ಈ ಒಂದು ಫೆಲ್ಸ್ಪಾರು ಮತ್ತು ಈ ಜಿಪ್ಸಮ್ಗಳು ಏನಪ್ಪ ಅಂತಂದರೆ ಆ ಬಂಡೆಗಳ ಮೇಲೆ ಬಿದ್ದಂತಹ ನೀರು ಆ ಒಂದು ಬಂಡೆಗಳಲ್ಲಿ ಮಿನರಲ್ಸ್ಗಳಿಂದ ಅಥವಾ ಖನಿಜಗಳಿಂದ ಆ ಶಿಲೆ ಉತ್ಪಾದನೆ ಆಗಿರ್ತಕ್ಕಂಥ ಅದು ಆ ಬಂಡೆಗಳ ಮೇಲಿರ್ತಕ್ಕಂಥ ನೀರನ್ನು ಹೀರ್ಕೊಂಡು ಅದು ತನ್ನ ವಾಲ್ಯೂಮನ್ನು ಇನ್ಕ್ರೀಸ್ ಮಾಡಿಕೊಂಡು ಪುಡಿಯಾಗಿ ಉದುರ್ತಕ್ಕಂಥ ಆ ಪುಡಿನ ನಾವು ಫೆಲ್ಸ್ಪಾರ್ ಅಥವಾ ಜಿಪ್ಸಮ್ಗಳ ರೂಪದಲ್ಲಿ ಮುಖ್ಯವಾಗಿ ನೋಡ್ತಕ್ಕಂಥದ್ದು. ನೆಕ್ಸ್ಟು ದ್ರಾವಣೀಕರಣ ಅಥವಾ ಡಿಸಲ್ಯೂಷನನ್ನು ನೋಡ್ತಕ್ಕಂಥ ಬರ್ಬೋದು. ಏನಪ್ಪ ಅಂತಂದರೆ ಈ ಡಿಸಲ್ಯೂಷನ್ ಅಂತಂದರೆ ನೋಡಿ ಮಳೆಯ ನೀರು ಕೆಲವು ಕರಗಬಲ್ಲಂತಹ ಖನಿಜಗಳಾದ ಈಗ ಏನಪ್ಪ ಅಂತಂದರೆ ಈ ಡಿಸಲ್ಯೂಷನ್ ಅಥವಾ ದ್ರಾವಣೀಕರಣ ಅಂತಕ್ಕಂಥದ್ದು ಮಳೆ ನೀರು ನಮ್ಮ ಭೂಮಿಯ ಮೇಲೆ ಇರತಕ್ಕಂಥ ಹಲವು ಈ ಕರಗಬಲ್ಲಂತಹ ಒಂದು ವಸ್ತುಗಳನ್ನು ಯಾವಪ್ಪ ಅಂತಂದರೆ ನಾವು ಕಲ್ಲುಪ್ಪನ್ನು ನೋಡ್ಬೋದು, ನೆಕ್ಸ್ಟು ಜಿಪ್ಸಮ್ಮನ್ನು ನೋಡ್ಬೋದು, ಆಮೇಲೆ ಪೊಟ್ಯಾಶ್ಗಳು ಈ ಥರವನ್ನು ಅಂಶಗಳನ್ನು ಸಂಪೂರ್ಣವಾಗಿ ಕರಗಿಸ್ತಕ್ಕಂಥದ್ದು. ಇವುಗಳನ್ನು ನಾವು ಡಿಸಲ್ಯೂಷನ್ ಅಥವಾ ದ್ರಾವಣೀಕರಣ ಅಂತಕ್ಕಂಥ ಕರಿತಕ್ಕಂಥದ್ದು. ನೆಕ್ಸ್ಟು ಜೈವಿಕ ಶೀತಲೀಕರಣವನ್ನು ನೋಡ್ತಕ್ಕಂಥದ್ದು. ನೋಡಿ ಏನಪ್ಪ ಅಂತಂದರೆ ಜೈವಿಕ ಶೀತಲೀಕರಣ. ಹಾಗಾದರೆ ಈ ಜೈವಿಕ ಶೀತಲೀಕರಣವನ್ನು ಉಂಟು ಮಾಡತಕ್ಕಂಥ ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಬರೋಣ. ನೋಡಿ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತು ಮಾನವನ ಚಟುವಟಿಕೆಗಳಿಂದಾಗಿ ಶಿಲೆಗಳು ಒಡೆದು ಚೂರು ಚೂರಾಗುವ ಅಥವಾ ಛಿದ್ರಗೊಳ್ಳುವಿಕೆಯನ್ನು ಜೈವಿಕ ಶೀತಲೀಕರಣ ಎಂತಕ್ಕಂಥದ್ದು. ನೋಡಿ ಎಕ್ಸಾಂಪಲ್ ಕೇಳ್ತೇನೆ, ಈ ಕೆಳಗಿನ ಯಾವ ಅಂಶಗಳು ಜೈವಿಕ ಶೀತಲೀಕರಣಕ್ಕೆ ಸಂಬಂಧಪಟ್ಟಿವೆ ಅಂತಂದರೆ ಒಂದು ಸಸ್ಯಗಳು ಸಂಬಂಧಿರ್ತಕ್ಕಂಥದ್ದು, ನೆಕ್ಸ್ಟು ಪ್ರಾಣಿಗಳು ಮತ್ತು ಮಾನವನು ಈ ಜೈವಿಕ ಶೀತಲೀಕರಣಕ್ಕೆ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ನೋಡಿ ಹಾಗಾದರೆ ನೀವೀಗ ಕೇಳ್ಬೋದು ಯಾವ ರೀತಿ ಜೈವಿಕ ಶೀತಲೀಕರಣಕ್ಕೆ ಮಾನವ ಪ್ರಾಣಿ ಮತ್ತು ಸಸ್ಯಗಳು ಸಂಬಂಧಪಡ್ತಾರಪ್ಪ ಅಂತಂದರೆ ನೋಡಿ ಈಗ ಫಾರ್ ಎಕ್ಸಾಂಪಲು ಸಸ್ಯಗಳು ಮಣ್ಣಿನಲ್ಲಿ ಬೆಳೀತಕ್ಕಂಥದ್ದು ಮತ್ತು ಅವು ತಮಗೆ ಬೇಕಾದಂಥ ಆಹಾರ ಮತ್ತು ಖನಿಜಾಂಶಗಳನ್ನು ಶಿಲಾಬಿರುಕುಗಳ ಮೂಲಕ ಅವುಗಳ ಬೇರುಗಳು ಒಳಗಿಳಿಯಲ್ಪಡ್ತಕ್ಕಂಥ. ನೋಡಿ ಏನಪ್ಪ ಅಂತಂದರೆ ಈಗ ನೀವು ಝೀರೋಫೈಟ್ಸ್ ಅಂತ ಅಥವಾ ಬಂಡೆಗಳ ಮೇಲೆ ಬೆಳೀತಕ್ಕಂಥ ಸಸ್ಯಗಳನ್ನು ನೋಡಿರ್ಬೋದು. ಈ ಬಂಡೆಗಳ ಮೇಲೆ ಬೆಳೆಯತಕ್ಕಂಥ ಸಂದರ್ಭದಲ್ಲಿ ಆ ಬಂಡೆಗಳ ಮೇಲೆ ಬೆಳೀತಕ್ಕಂಥ ಬೇರುಗಳು ಈ ಬಂಡೆಗಳಲ್ಲಿ ಬಿರುಕುಗಳನ್ನು ಉಂಟು ಮಾಡ್ತಕ್ಕಂಥ ಆ ಬಿರುಕುಗಳಲ್ಲಿ ಅವು ಆ ಬಂಡೆಗಳಲ್ಲಿರ್ತಕ್ಕಂಥ ಪೋಷಕಾಂಶ ಮತ್ತು ಮಿನರಲ್ಸ್ಗಳನ್ನು ತೆಗೆದುಕೊಳ್ಳಲು ಆ ಬೇರು ಹೆಚ್ಚು ಆಳಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಬಂಡೆಗಳು ಬಿರುಕನ್ನು ಬಿಡ್ತಕ್ಕಂಥದ್ದು. ನೋಡಿ ಹಾಗಾದರೆ ಆ ಬಿರುಕುಗಳು ಮಿನರಲ್ಸ್ ಮತ್ತು ಪೋಷಕಾಂಶಗಳ ಒಂದು ಸದ್ಬಳಕೆಗಾಗಿ ಆ ಬೇರುಗಳು ಕ್ರಮೇಣವಾಗಿ ಬೇರುಗಳು ಆಳಕ್ಕೆ ಇಳಿದಂತೆ ಅವುಗಳ ಗಾತ್ರ ದೊಡ್ಡದಾಗುತ್ತಾ ಶಿಲಾ ಬಿರುಕುಗಳು ಅಗಲವಾಗಿ ಶಿಲೆಗಳು ಛಿದ್ರವನ್ನು ಗೊಳ್ತಕ್ಕಂಥದ್ದು ಅಂತ ನೀವು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವರಪ್ಪ ಅಂತಂದರೆ ನೋಡಿ ಇಲ್ಲಿ ನೋಡಿ
ಸಸ್ಯಗಳಿಂದ ಶಿಥಿಲೀಕರಣ ನೋಡಿ ಈಗ ನೀವು ಕ್ಸಿರೋಫೈಟ್ಸ್ ಅಥವಾ ಕ್ಸಿರೋಫೈಟ್ಸ್ ಅಂತಂದ್ರೆ ಏನಪ್ಪ ಅಂದರೆ ಬಂಡೆಗಳ ಮೇಲೆ ಬೆಳೀತಕ್ಕಂಥ ಸಸ್ಯಗಳನ್ನು ನಾವು ಕ್ಸಿರೋಫೈಟ್ಸ್ ಅಂತ ಕರಿತಕ್ಕಂಥದ್ದು. ನೋಡಿ ಈ ಕ್ಸಿರೋಫೈಟ್ಸ್ ಹೆಂಗಪ್ಪ ಅಂತಂದರೆ ಈ ಬಂಡೆಗಳನ್ನು ನೀವು ನೋಡಿರ್ಬೋದು. ಈ ಬಂಡೆಗಳ ಮೇಲೆ ಸಸ್ಯಗಳು ಬೆಳೀತಕ್ಕಂಥದ್ದು. ಈ ಸಸ್ಯಗಳು ನೋಡಿ ಇಲ್ಲಿ ಈ ಬೇರುಗಳು ನೀವು ನೋಡ್ಬೋದು. ಈ ಬೇರುಗಳು ಈ ಬಂಡೆಗಳಲ್ಲಿರ್ತಕ್ಕಂಥ ಮಿನರಲ್ಸು ಮತ್ತು ಪೋಷಕಾಂಶಗಳನ್ನು ತೆಗೆಯೋಕ್ಕೋಸ್ಕರ ಇವು ಜಾಸ್ತಿ ಉದ್ದಕ್ಕೆ ಮೂವ್ಮೆಂಟ್ ಆಗ್ತದೆ. ಈ ಉದ್ದಕ್ಕೆ ಬಂದಂಗೆ ಮತ್ತು ಅವುಗಳು ಶಿಥಿಲೀಕರಣ ತಗೊಂಡಾಗ ದಪ್ಪ ಆದಂಥ ಸಂದರ್ಭದಲ್ಲಿ ಈ ಬಂಡೆಗಳು ಒಡೆದು ಛಿದ್ರಗಳನ್ನು ಆಗ್ತಕ್ಕಂಥದ್ದನ್ನು ನಾವು ಜೈವಿಕ ಶಿಥಿಲೀಕರಣ ಅಂತಕ್ಕಂಥ ಕರಿತಕ್ಕಂಥದ್ದು. ತದನಂತರ ನೆಕ್ಸ್ಟು ಪ್ರಾಣಿಗಳು. ಈಗ ಪ್ರಾಣಿಗಳಿಂದ ಯಾವ ರೀತಿ ಜೈವಿಕ ಶಿಥಿಲೀಕರಣ ಹೊಂದುತ್ತಪ್ಪ ಅಂತಂದ್ರೆ ನೋಡಿ ಈಗ ಭೂಮಿಯನ್ನು ತೋಡುವ ಬಿಲಗಳು ಏನಪ್ಪ ಅಂತಂದರೆ ನೀವು ಈ ಇಲಿ, ಹೆಗ್ಗಣ, ಆಮೇಲೆ ಇನ್ನೊಂದು ಥರದ ಸಸ್ತನಿಗಳು ಈ ನದಿ ಕಿನಾರೆ ಅಥವಾ ಈ ಬಯಲು ಪ್ರದೇಶಗಳಲ್ಲಿ ನೋಡ್ಬೋದು. ಅವು ಬಿಲೆಗಳನ್ನು ತೋಡ್ತಕ್ಕಂಥ ಆ ಒಂದು ಸಂದರ್ಭದಲ್ಲಿ ಈ ಶಿಲೆಗಳು ಅಥವಾ ಮಣ್ಣುಗಳು ಒಡೆದು ಚೂರು ಆಗ್ತಕ್ಕಂಥದ್ದು. ನೆಕ್ಸ್ಟು ಮೊಲಗಳು, ಇರುವೆಗಳು, ಎರೆಹುಳುಗಳು ಮತ್ತು ಗೆದ್ದಿಲ ಹುಳುಗಳು ಶಿಲೆಗಳು ಚೂರಾಗುವಿಕೆ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಭೂಮಿಯ ಆಳದವರೆಗೂ ರಂಧ್ರವನ್ನು ಮಾಡ್ತಕ್ಕಂಥದ್ದು. ಈಗ ನೀವು ನಾವು ಸುತ್ತಮುತ್ತಲಿನ ಪರಿಸರದಲ್ಲಿ ನೋಡಿರ್ಬೋದು. ಇವು ಬಿಲಗಳನ್ನು ಕೊರೆತಗಳಿಂದ ಅಲ್ಲಿ ಶಿಥಿಲೀಕರಣ ಆಗ್ತಕ್ಕಂಥದ್ದು. ನೆಕ್ಸ್ಟು ಈ ಪ್ರಾಣಿಗಳು ಈ ಒಂದು ಬಿಲಗಳು ರಂಧ್ರಗಳನ್ನು ಕೊರೆದಂಥ ಸಂದರ್ಭದಲ್ಲಿ ಆ ರಂಧ್ರಗಳ ಮೂಲಕ ಗಾಳಿ ಮತ್ತು ನೀರು ಪ್ರವೇಶಿಸುವುದರಿಂದ ಶಿಲೆಗಳು ತ್ವರಿತವಾಗಿ ಶಿಥಿಲೀಕರಣಕ್ಕೆ ಒಳಪಡ್ತಕ್ಕಂಥ ನಾವು ನೋಡ್ಬೋದು. ತದನಂತರ ಮಾನವನ ಚಟುವಟಿಕೆ ನೋಡಿ. ಹಾಗಾದರೆ ಈ ಮಾನವನ ಚಟುವಟಿಕೆಗಳಿಂದ ಯಾವ ರೀತಿ ಶಿಲೆಗಳು ಶಿಥಿಲೀಕರಣಕ್ಕೆ ಸಂಬಂಧಿಸಿವಪ್ಪ ಅಂತಂದರೆ ಇವನು ಕೈಗೊಳ್ಳುವ ಚಟುವಟಿಕೆಗಳಾದಂತಹ ಕೃಷಿ ನೋಡಿ. ಯಾವುದಪ್ಪ ಅಂತಂದರೆ ಈಗ ಒಂದು ಗುಡ್ಡ ಹೊಡೆದು ಕೃಷಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ JCB ಅವುಗಳನ್ನು ಬಳಸ್ಕೊಂಡ ಒಂದು ಸಂದರ್ಭದಲ್ಲಿ ಈ ಬಂಡೆಗಳನ್ನು ಹೊಡಿತಕ್ಕಂಥದ್ದು. ತದನಂತರ ಗಣಿಗಾರಿಕೆ ಏನಪ್ಪ ಅಂದರೆ ಈ ಮೈನಿಂಗ್ ಮಾಡೋಕ್ಕೆ ಈ ಬಂಡೆಗಳನ್ನು ಅಥವಾ ಈ ಕಲ್ಲು ಗಣಿಗಾರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಂಬನ್ನು ಇಟ್ಟು ಬ್ಲಾಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ತದನಂತರ ಬಂಡೆಗಳನ್ನು ಸಿಡಿಸುವಿಕೆ, ತೈಲ ಅಥವಾ ಅಂತಂದರೆ ಈ ತೈಲಗಳನ್ನು ತೆಗಿಲಿಕ್ಕೋಸ್ಕರ ಬೋರ್ವೆಲ್ಗಳನ್ನು ಬಳಸ್ತಕ್ಕಂಥದ್ದು. ನೆಕ್ಸ್ಟು ಅರಣ್ಯನಾಶಗಳು ಮುಂತಾದವುಗಳಿಂದ ಶಿಲೆಗಳು ಶಿಥಿಲೀಕರಣಕ್ಕೆ ಉಂಟಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ತದನಂತರ ಶಿಲೆಗಳ ಪ್ರಾಮುಖ್ಯತೆ ನೋಡಿ. ಹಾಗಾದರೆ ಶಿಲೆಗಳ ಪ್ರಾಮುಖ್ಯತೆ ಅಂತಂದರೆ ಆ ಶಿಲೆಗಳಿಂದ ನಿಮಗೆ ಬಹಳ ಪ್ರಮುಖವಾಗಿ ಏನು ಉಪಯೋಗ ಇದೆ ಅಂತ ನೋಡ್ತಾ ಬರೋಣ. ನೋಡಿ ಶಿಲೆಗಳು ಶೇಖರಣಾ. ಶಿಲೆಗಳು ಪ್ರಮುಖ ಧಾತುಗಳು ಏನಪ್ಪ ಅಂತಂದರೆ ಶಿಲೆಗಳು ಪ್ರಮುಖವಾದಂಥ ಧಾತುಗಳು, ಉಕ್ಕು, ಚಿನ್ನದಂಥ ವಸ್ತುಗಳ ಶೇಖರಣೆಗಳ ಕಾರಣ. ಏನಪ್ಪ ಅಂತಂದರೆ ಈ ಶಿಲೆಗಳು 2 or more ಮಿಕ್ಸ್ಚರಿಂದ ಇವು ಮಾಡಲ್ಪಟ್ಟಿರ್ತವೆ. ಈ ಶಿಲೆಗಳು ಪ್ರಮುಖವಾಗಿ ಎಲಿಮೆಂಟ್ಸ್ ಅಥವಾ ಈ ಉಕ್ಕುಗಳು ಮತ್ತು ಬೆಲೆ ಬಾಳತಕ್ಕಂಥ ಪ್ಲಾಟಿನಮ್ಮು, ವಜ್ರ, ಚಿನ್ನ, ಬೆಳ್ಳಿ ಅಂತ ಒಂದು ಮಿನರಲ್ಸ್ಗಳನ್ನು ನೀವು ಹಿಡಿದಿರ್ತಕ್ಕಂಥದ್ದು. ತದನಂತರ ಮನೆಯ ನಿರ್ಮಾಣ ಏನಪ್ಪ ಅಂತಂದರೆ ಶಿಲಾಕಟ್ಟಡಗಳು ಮತ್ತು ಸ್ಥಾಪತ್ಯ ನಿರ್ಮಾಣದ ಮೂಲ ಸಾಮಗ್ರಿಗಳು. ಏನಪ್ಪ ಅಂತಂದರೆ ಮನೆಯ ನಿರ್ಮಾಣ ಅಂತಂದರೆ ನಾವು ಮನೆಗೆ ಬಳಸಕ್ಕಂಥ ಟೈಲ್ಸ್ಗಳಾಗಿರ್ಬೋದು, ಮಾರ್ಬಲ್ಸ್ಗಳಾಗಿರ್ಬೋದು, ಇವನ್ನ ಶಿಲೆಗಳ ಮುಖಾಂತರ ನಾವು ತರ್ತಕ್ಕಂಥ. ನೆಕ್ಸ್ಟು ಮಣ್ಣಿನ ಉತ್ಕರ್ಷಣೆ ಏನಪ್ಪ ಅಂತಂದರೆ ಶಿಲೆಗಳ ದರಿಯ ಶೇಖರಣೆ ಮಣ್ಣಿನ ರಚನೆ ಮತ್ತು ಬೆಳವಣಿಗೆ ನೇರವಾಗ್ತಕ್ಕ. ಏನಪ್ಪ ಅಂತಂದರೆ ಉತ್ಕರ್ಷಣೆ ಅಥವಾ ಆಕ್ಸಿಡೈಸೇಷನ್ ಅಂತ ಏನಪ್ಪ ಅಂತಂದರೆ ಇವು ಹೈಡ್ರೋಜನನ್ನು ಬಿಟ್ಟು ಆಕ್ಸಿಜನನ್ನು ತಗೊತಕ್ಕಂಥದ್ದನ್ನು ನಾವು ಆಕ್ಸಿಡೈಸೇಷನ್ ಅಂತಕ್ಕಂಥ ಕರೀತಕ್ಕಂಥದ್ದು. ಇಷ್ಟು ಇಂಧನದ ಮೂಲ ಏನಪ್ಪ ಅಂತಂದರೆ ಕೆಲವು ಶಿಲೆಗಳು ಇಂಧನದ ಮೂಲಕವಾಗಿ, ಉದಾಹರಣೆಯಾಗಿ ಕೋಲಾಶಿಲೆಗಳು ಏನಪ್ಪ ಅಂತಂದರೆ ಇಂಧನದ ಮೂಲ ಅಂತಂದರೆ ಈಗ ನಾವು ಸೆಡಿಮೆಂಟರಿ ರಾಕ್ಸ್ ಅಥವಾ ಅಲ್ಲಿ ಫ್ಯಾಸಿಲ್ ಫ್ಯೂಯಲ್ಸ್ಗಳನ್ನು ನೋಡಿರ್ಬೋದು. ಏನಪ್ಪ ಅಂತಂದರೆ ಆದರೆ ಇಂದಿನ ಕಾಲದಂಥ ಸಂದರ್ಭದಲ್ಲಿ ಕಾಡುಗಳು ಮತ್ತು ಅಳಿದು ಹೋದಂಥ ಜೀವಿಗಳು ಮಣ್ಣಲ್ಲಿ ಒಳಪಟ್ಟು ಪ್ರೆಷರ್ ಜಾಸ್ತಿಗೆ ಅಲ್ಲಿ ಅವು ಸೆಡಿಮೆಂಟರಿ ರಾಕ್ಸ್ಗಳಾಗಿ ರೂಪುಗೊಂಡಂಥ ಸಂದರ್ಭದಲ್ಲಿ ನಾವು ಈ ಶಿಲೆಗಳ ಒಂದು ಉಪಯೋಗಗಳನ್ನು ನೋಡಿರ್ಬೋದು. ತದನಂತರ ಜಲ ಸಂರಕ್ಷಣೆ ಏನಪ್ಪ ಅಂತಂದರೆ ನೋಡಿ ಶಿಲೆಗಳು ನೀರಿನ ಸಂಗ್ರಹಣೆ ಮತ್ತು ಹರಿವಿಗೆ ಸಹಾಯವನ್ನು ಮಾಡ್ತಕ್ಕಂಥ. ಏನಪ್ಪ ಅಂತಂದರೆ ಈಗ ನಾವು ಪದರ ಶಿಲೆಗಳಲ್ಲಿ ನೀರಿನ ಭಾಗವನ್ನು ನೋಡ್ತಕ್ಕಂಥದ್ದು. ನೆಕ್ಸ್ಟು ಅವು ನೀರಿನ ಹರಿವಿಗೆ ಬಹಳ ಸಹಾಯವನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ಹಿಮ ವಿಚ್ಛೇದನ ಮತ್ತು ಗ್ಲೇಷಿಯರ್ಗಳ ರಚನೆಯನ್ನು ನೋಡ್ತಾ ಏನಪ್ಪ ಅಂತಂದರೆ ಶಿಲೆಗಳು ಗ್ಲೇಷಿಯರ್ಗಳ ರಚನೆಗೆ, ಹಿಮ ವಿಚ್ಛೇದನೆಗೆ ಬಹಳ ಸಹಕಾರಿ ಆಗಿರ್ತಕ್ಕಂಥದ್ದು. ತದನಂತರ ನೋಡಿ ಪರಿಸರ ಅಧ್ಯಯನ ಏನಪ್ಪ ಅಂತಂದರೆ ನಾವು ಈ ಶಿಲೆಗಳನ್ನು ಆಧಾರವಾಗಿಟ್ಟುಕೊಂಡು ಪರಿಸರಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಪರಿಸರದ ಹವಾಮಾನದ ಬದಲಾವಣೆಯನ್ನು ನಾವು ಅರ್ಥವನ್ನು ಮಾಡ್ಕೊಳ್ಬೋದು. ತದನಂತರ ಈ ಭೂಮಿಯ ವೈಜ್ಞಾನಿಕ ಅಧ್ಯಯನವನ್ನು
ಈ ಭೂಮಿಯ ಆಂತರಿಕವಾಗಿ ಕಂಡುಬರ್ತಕ್ಕಂಥ ಶಿಲೆಗಳಲ್ಲಿ ನಾವು ನೋಡ್ಬೋದು. ಯಾವುದಪ್ಪ ಅಂತಂದರೆ ಭೂಮಿಯ ಆಂತರಿಕ ಚಲನೆ ತಿಳಿಯಲು ಶಿಲೆಗಳ ಅಧ್ಯಯನವನ್ನು ಮಾಡ್ತಕ್ಕ ಏನಪ್ಪ ಅಂತಂದರೆ ನೀವು ಯಾವ ರೀತಿ ಅಂತಂದರೆ ಈಗ ಕ್ರಸ್ಟು, ಮ್ಯಾಂಟಲ್ಲು, ಕೋರು, ನಿಫೆ ಈ ಭೂಮಿಯ ಅಂತರಾಳಕ್ಕೆ ಹೋದಂತೆ ಅಲ್ಲಿ ಭೂಮಿಯ ಪದರಗಳು ಚೇಂಜ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಆ ಪ್ರತಿ ವಲಯದಲ್ಲೂ ಪ್ರತಿ ಪದರದಲ್ಲೂ ಸಿಗ್ತಕ್ಕಂಥ ಶಿಲೆಗಳನ್ನು ತಕೊಂಡು ಅವನ್ನು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಭೂಮಿಯ ಅಂತರಾಳದ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ತದನಂತರ ನೋಡಿ, ಕಾಲ್ನಡಿಗೆಯ ರಚನೆ ಏನಪ್ಪ ಅಂತಂದರೆ ಶಿಲೆಗಳು ಪಾದಚಾರಿ ಮಾರ್ಗ, ರಸ್ತೆ ಮತ್ತು ಸೇತುವೆಗಳ ನಿರ್ಮಾಣಕ್ಕೆ ಬಳಸಲಾಗ್ತದೆ. ಏನಪ್ಪ ಅಂತಂದರೆ ಈ ಕಲ್ಲುಗಳನ್ನು ತಗೊಂಡು ಬ್ರಿಡ್ಜಸ್ಗಳನ್ನ ಕಟ್ಟತಕ್ಕಂಥ ಸಂದರ್ಭದಲ್ಲಿ, ನೆಕ್ಸ್ಟು ಆಮೇಲೆ ಪಾರ್ಕಿಂಗ್ ಲಾಟ್ಸ್ಗಳಲ್ಲಿ ಗ್ರಿಪ್ಪಿಗೆ ಕಲ್ಲುಗಳನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ, ನೆಕ್ಸ್ಟು ಶಿಲೆಯ ಕಲಾ ಶುಶ್ರೂಷೆ ಅಂತಂದರೆ ಈಗ ನಾವು ಬಂಡೆಗಳನ್ನು ತಗೊಂಡು ಆ ಬಂಡೆಗಳಿಂದ ನಮಗೆ ಬೇಕಾದಂತಹ ದೇವರ ವಿಗ್ರಹಗಳು ಮತ್ತು ಸ್ಟ್ಯಾಚ್ಯುಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಶಿಲೆಗಳು ಬಹಳ ಉಪಯುಕ್ತ ಆಗ್ತಕ್ಕಂಥದ್ದು. ನೆಕ್ಸ್ಟು ಪ್ರಗತಿಶೀಲ ದಟ್ಟಣೆ ಏನಪ್ಪ ಅಂತಂದರೆ ಶಿಲೆಗಳು ಮನುಷ್ಯರ ನಿರ್ವಹಣೆಗಾಗಿ ಪಾರದರ್ಶಕ ವಸ್ತುಗಳು ತಯಾರಿಕೆಗೆ ಸಹಕಾರಿ. ಏನಪ್ಪ ಅಂತಂದರೆ ಶೈನಿಂಗ್ ಬರ್ತಕ್ಕಂಥ ಒಂದು ಸಲಕರಣೆಗಳನ್ನು ಮಾಡಲಿಕ್ಕೆ ನಾವು ಸ್ಮೂತಾದ ಶಿಲೆಗಳನ್ನು ಯೂಸ್ ಮಾಡ್ತಕ್ಕಂಥದ್ದು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾದರೂ ತಪ್ಪು ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್.